तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः. ಆತ್ಮೀಯ ಭಗವದ್ಭಕ್ತರೇ, ಮಾಸ್ಟರ್ ಮಹಾಶಯನ ಜೀವನವನ್ನು ನೋಡ್ತಾ ಇದ್ವಿ. ಅವರ ಜೀವನದ ಘಟನೆಗಳನ್ನು ಚಿಂತಿಸ್ತಿದ್ವಿ, ಚಿಂತನ ಮಂಥನವನ್ನು ಕೂಡ ಮಾಡ್ತಾ ಇದ್ವಿ. ಭಗವಾನ್ ಶ್ರೀರಾಮಕೃಷ್ಣರು ಅವರ ಉಪದೇಶಾಮೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಕ್ತ ಭಗವಂತನ ಕಡೆ ಒಂದು ಹೆಜ್ಜೆನಿಟ್ಟರೆ ಭಗವಂತ ಭಕ್ತನ ಕಡೆ 10 ಹೆಜ್ಜೆನಿಡ್ತಾನೆ. ನಾವು ಸ್ವಲ್ಪ ದೂರ ಏನಾದರೂ ಭಗವಂತನ ಕಡೆ ಹೋದ್ರೆ ಅವನು 10 ಪಟ್ಟು ಹತ್ತಿರ ನಮ್ಮ ಹತ್ರ ಬರ್ತಾನೆ ಅಂತ. ಇದು ಪ್ರಾಯಶಃ ಇದನ್ನೆಲ್ಲ ನಾವು ಓದಿದಾಗ ನಮ್ಗೆ ಇದು ಹೌದೇ, ಇಲ್ಲ ಶ್ರೀರಾಮಕೃಷ್ಣ ಸುಮ್ಮನೆ ಏನಕ್ಕೋ ಭಕ್ತರಿಗೆ ಒಂದು ಹುರಿದುಂಬಿಸ್ಲಿಕ್ಕೆ ಅಂದ್ರೆ ಮಾತಾಡಿರ್ಬಹುದೇನೋ ಅನ್ನುವಂಥ ವಿಚಾರ, ಅನ್ನುವಂಥ ಚಿಂತನೆ, ಆಲೋಚನೆ ನಮ್ಮ ಮನಸ್ಸಲ್ಲಿ ಸಾಮಾನ್ಯವಾಗಿ ಬರಬಹುದು. ಆದರೆ ಮಾಸ್ಟರ್ ಮಹಾಶಯನ ಜೀವನವನ್ನು ನೋಡಿದಾಗ, ಅವನ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನ ಏನು ನಾವು ಒಂದು 7 ರಿಂದ 8 ತರಗತಿಗಳಲ್ಲಿ ಮಾಸ್ಟರ್ ಮಹಾಶಯನ ಜೀವನವನ್ನು ನಾವೀಗ ಒಳಹೊಕ್ಕಿದ್ದೀವೋ ಅದನ್ನೆಲ್ಲ ನಮ್ಮ ಕಣ್ಣು ಮುಂದೆ ಒಂದ್ಸರಿ ನೋಡಿದಾಗ, ಆಯಿಸಿದಾಗ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ, ನಾವು ಭಗವಂತನ ಹತ್ರ ಒಂದು ಹೆಜ್ಜೆನಿಟ್ರೆ ಭಗವಂತ ನಮ್ಮ ಕಡೆ 10 ಹೆಜ್ಜೆಯನ್ನ ಇಟ್ಟೇ ಇಡ್ತಾನೆ ಅಂತ. ಶ್ರೀಮಾತೆ ಶಾರದಾ ದೇವಿಯವರು ಒಬ್ಬ ಭಕ್ತ ಕೇಳಿದಾಗ, ಒಬ್ಬ ಶಿಷ್ಯ ಕೇಳಿದಾಗ ಹೇಳ್ತಾರೆ, ಭಗವಂತನ ಕೃಪೆ, ಶ್ರೀರಾಮಕೃಷ್ಣರ ಕೃಪೆ ಮಲೆಯ ಮಾರುತದಂತೆ ಸದಾ ಹರಿತಾ ಇದೆ, ಆದರೆ ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕಷ್ಟೇ ಅಂತ ಹೇಳಿ. ಹೇಗೆ ಹಳೆ ಕಾಲದ ಜಹಜ್ಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಗೊತ್ತಾಗತ್ತೆ, ಆ ಬಟ್ಟೆಯನ್ನ ಮೇಲೆ ಕೆತ್ತು ಹಾಕಿದಾಗ ಗಾಳಿ ಬಂದ ಹಾಗೆ ಆ ನಾವಿಕನಿಗೆ ಸುಲಭವಾಗುತ್ತೆ. ಹಾಗೆ ನಾವು ನಮ್ಮನ್ನ ತಯಾರಿ ಮಾಡಿಕೊಂಡ್ರೆ ಆ ಭಗವಂತನ ಕೃಪೆ, ಸದಾ ಹರಿತಾ ಇರುವಂತ ಕೃಪೆಗೆ ನಾವು ಪಾತ್ರರಾಗ್ತೇವೆ, ನಾವು ಕೃತಕೃತ್ಯರಾಗ್ತೇವೆ, ಧನ್ಯತಾ ಭಾವವನ್ನು ನಾವು ಪಡೆಯಬಹುದು. ಅದಕ್ಕೆ ನಾವೇನು ಸಾಧನೆ ಮಾಡಬೇಕಂದ್ರೆ ನಾವು ನಮ್ಮನ್ನ ಯೋಗ್ಯ ವ್ಯಕ್ತಿಗಳನ್ನಾಗಿ ಮಾಡಿಕೊಳ್ಳಬೇಕು. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಲ್ಲಿ ಅವರು ಹಲವಾರು ಬರೆದಿರುವಂತಹ ಪ್ರಾರ್ಥನೆಗಳಲ್ಲಿ, ಉಕ್ತಿಗಳಲ್ಲಿ ನೋಡಿದ್ರೆ ಹಲವಾರು ಜನ ಪ್ರಾರ್ಥನೆಯನ್ನ ಮಾಡ್ತಾರೆ. ಏನು, ಭಗವಂತ ನಾನು ಒಬ್ಬ ಯೋಗ್ಯ ಉಪಕರಣ ಆಗುವಂತೆ ನನ್ನನ್ನು ಮಾಡು. ಯಾವ ಯೋಗ್ಯ ಉಪಕರಣ? ನಿನ್ನ ಯೋಗ್ಯ ಉಪಕರಣವಾಗುವಂತೆ ನನ್ನನ್ನು ಮಾಡು ಅಂತೇಳಿ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರುವುದನ್ನು ನಾವು ಕೇಳ್ತೀವಿ. ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರು ಹಲವಾರು ಜನ ಇದೇ ಮಾತನ್ನ ಸನ್ಯಾಸಿಗಳಿಗೆ, ಸಾಧು ಬ್ರಹ್ಮಚಾರಿಗಳಿಗೆ ಹೇಳ್ತಿರ್ತಾರೆ. ನಾವು ಸದಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಏನಂತ? ಹೇ ಭಗವಂತ, ನಮ್ಮನ್ನೆಲ್ಲ ನಿಮ್ಮ ಯೋಗ್ಯ ಉಪಕರಣವನ್ನಾಗಿ ಮಾಡುವಂತೆ ಮಾಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಅಂತೇಳಿ ನಮ್ಮ ಎಲ್ಲ ಪರಮಾಧ್ಯಕ್ಷರು ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ನಾವು ಯಾವಾಗ ಯೋಗ್ಯ ಉಪಕರಣವಾಗ್ತೀವೋ ಆವಾಗ ಅವನ ಕೃಪೆ ಆವಿರ್ಭೂತವಾಗುತ್ತೆ. ಇದನ್ನೇ ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಕೂಡ ನೋಡಬಹುದು. ಒಬ್ಬ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು, ಸಂಸಾರದ ಬೇಗೆಯಲ್ಲಿ ಬೆಂದಂತಹ ಒಬ್ಬ ಯುವಕ ಸಂಸಾರಿ ಭಗವಂತನ ಕೃಪೆಯಿಂದ, ಗುರುವಿನ ಕೃಪೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದವನು ಶರಣಾಗತಿಯನ್ನು ಪಡೆದು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡ್ಬಿಟ್ಟ. ಭಗವಂತನ ಕೃಪೆಗೆ, ಗುರು ಕೃಪೆಗೆ ಇದಕ್ಕಿನ ಒಂದು ಉತ್ತಮವಾದ ಜ್ವಲಂತ ನಿದರ್ಶನ ನಮ್ಗೆ ಇನ್ಯಾವುದು ಬೇಕಾಗಿಲ್ಲ. ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳನ್ನೆಲ್ಲ ಓದ್ತಾ ಇದ್ರೆ ಸಾವಿರಾರು ವರ್ಷಗಳ ಹಿಂದೆ ಆಗಿರುವ ಕಾರಣ ಅದು ಉತ್ಪ್ರೇಕ್ಷೆಯೋ ಏನೋ, ಇಲ್ಲ ಅದು ಕವಿಯ ಕಲ್ಪನೆಯೋ ಏನೋ ಅನ್ನುವಂತೆ ಹಲವಾರು ಬಾರಿ ನಮ್ಗೆ ಅನಿಸ್ತಾ ಇರ್ತದೆ. ಆದ್ರೆ ಜಸ್ಟ್ 100-150 ವರ್ಷಗಳ ಮಧ್ಯದಲ್ಲೇ ನಡೆದಿರುವಂತಹ ಈ ಘಟನೆಗಳು ಇನ್ನು ನಮ್ಗೆಲ್ಲ ಹಚ್ಚ ಹಸಿರಾಗಿದೆ. ಸೊ ನಮ್ಮ ಕಣ್ಣು ಮುಂದೆಯೇ ಭಗವಂತನ ಕೃಪೆಯಿಂದ, ಗುರುದೇವರ ಕೃಪೆಯಿಂದ, ಶ್ರೀರಾಮಕೃಷ್ಣರ ಕೃಪೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತ ಒಬ್ಬ ಯುವಕ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಬಿಟ್ಟ. ಹಾಗಾಗಿ ನಾವೆಲ್ಲರೂ ಶ್ರೀರಾಮಕೃಷ್ಣರ ನೆರಳಲ್ಲಿ ಬಂದಿರೋದ್ರಿಂದ ನಾವೆಲ್ಲರೂ ಕೂಡ ಅತ್ಯಂತ ಪವಿತ್ರರು ಮತ್ತೆ ಅದೃಷ್ಟಶಾಲಿಗಳು ಕೂಡ ಅಂತ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಹೇಗೆ ಶ್ರೀರಾಮಕೃಷ್ಣ ಕೃಪೆಗೆ ಒಳಗಾಗಿದ್ದಾನೆ ಈ ಮಾಸ್ಟರ್ ಮಹಾಶಯ ಅನ್ನುವಂಥ ಹಲವಾರು ವಿಚಾರಗಳನ್ನ ನಾವಿವಾಗಲೇ ನೋಡಿದ್ವಿ. ಹಿಂದಿನ ಉಪನ್ಯಾಸದಲ್ಲಿ ಕೂಡ ನೋಡಿದ್ವಿ ಹೇಗೆ ಶ್ರೀರಾಮಕೃಷ್ಣರು ಅವರ ಲೀಲಾ ಕಾರ್ಯಕ್ಕೆ ಬೇಕಾಗುವಂತೆ ಮಾಸ್ಟರ್ ಮಹಾಶಯನ ತಯಾರಿ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಶ್ರೀರಾಮಕೃಷ್ಣರೇ ನೇರವಾಗಿ, ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಾನಿದ್ದೀನಿ, ನಿನಗೆ ಯಾಕಿನ ಯೋಚನೆ, ನಿನಗೆ ಯಾಕಿನ ಚಿಂತನೆ ಇಲ್ಲ, ನಿನಗೆ ಯಾಕೆ ಚಿಂತೆ ಅಂತ ಹೇಳಿ ಅವರು ವಿಶ್ವಾಸವನ್ನು ಕೊಡುವುದನ್ನ ನಾವು ಜೀವನದಲ್ಲಿ ನೋಡಿದ್ವಿ. ಶ್ರೀರಾಮಕೃಷ್ಣರು ಸ್ವಯಂ
ಮಾಸ್ಟರ್ ಮಹಾಶಯನಿಗೋಸ್ಕರ ಭವತಾರಣಿ ಕಾಳಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಮ್ಮ, ನಾನು ನಿನಗೆ ಹಲವಾರು ಬಾರಿ ಪ್ರಾರ್ಥನೆ ಮಾಡಿದ್ದೀನಿ ಮಾಸ್ಟರ್ಗೋಸ್ಕರ. ಏನಂತ, ನೀನು ಒಮ್ಮೆ ಆದವನಿಗೆ ದರ್ಶನವನ್ನು ಕೊಟ್ಬಿಡು. ಒಮ್ಮೆ ಆದ್ರೂ ನಿನ್ನ ದರ್ಶನ ಅವನಿಗೆ ಸಿಕ್ತು ಅಂದ್ರೆ ಆ ದರ್ಶನ ಆಗಿರುವಂತಹ ಪ್ರಭಾವ ಅವನ ಮನಸ್ಸಿನ ಮೇಲೆ ಅದು ಅಚ್ಚಳಿಯದೆ ಉಳಿದಿರ್ತದೆ. ಅದು ಅವನನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಯಾವುದೇ ಸಂಕಷ್ಟಗಳು ಬಂದ್ರು, ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರು ಅದರಿಂದ ಅವನು ವಿಚಲಿತನಾಗುವುದಿಲ್ಲ ಅಂತ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಮ್ಮ. ನೀನ್ ಯಾಕೆ ಕೇಳ್ತಾ ಇಲ್ಲ ನನ್ನ ಮಾತು ಅಂತ. ಸ್ವಯಂ ಭಗವಾನ್ ಶ್ರೀರಾಮಕೃಷ್ಣರೇ, ಅವತಾರ ಪುರುಷರೇ, ತನ್ನ ಭಕ್ತನಿಗೋಸ್ಕರ, ತನ್ನ ಶಿಷ್ಯನಿಗೋಸ್ಕರ ಕಾಳಿ ಮಾತೆಯಲ್ಲಿ ಬೇಡ್ತಿದ್ದಾರೆ. ಎಂತಹ ಅಪಾರ ಕರುಣೆ, ಆಪಾತ್ ಬಾಂಧವ, ಕರುಣಾ ಸಾಗರ, ಕರುಣಾ ಸಿಂಧು ಅಂತ ನಾವೆಲ್ಲ ಕೇಳ್ತೀವಲ್ಲ, ಇದಕ್ಕೆ ನೋಡಿ ಈಗಿನ ಉತ್ತಮ ನಿದರ್ಶನ. ಈ ಪ್ರಾರ್ಥನೆಯಾಗಿ ಕೆಲವು ದಿವಸಗಳಲ್ಲಿ ಮಾಸ್ಟರ್ ಮಹಾಶಯನಿಗೆ ಭವತಾರಣಿ ಕಾಳಿಯ ದಿವ್ಯ ದರ್ಶನವಾಗುತ್ತೆ. ಆ ದಿವ್ಯ ದರ್ಶನವಾದ ಮೇಲೆ ಆವತ್ತಿನಿಂದ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು, ಕಷ್ಟಗಳು ಬಂದ್ರೆ, ಸಮಸ್ಯೆ ಬಂದ್ರೆ ಸಮಸ್ಯೆಯಿಂದ ವಿಮುಖನಾಗಬೇಕು ಅನ್ನುವಂತ ಆಲೋಚನೆ ಸಂಪೂರ್ಣವಾಗಿ ಮಾಸ್ಟರ್ ಮಹಾಶಯನ ಮನಸ್ಸಿನಿಂದ ಹೊರಟೇ ಹೋಗುತ್ತೆ. ಇಷ್ಟಾದ್ಮೇಲೆ ಶ್ರೀರಾಮಕೃಷ್ಣ ಒಮ್ಮೆ ಹೇಳ್ತಾರೆ ಮಾಸ್ಟರ್ ಮಹಾಶಯನ್ಗೆ, ನೋಡು ಇಲ್ಲಿ ಇದ್ದಾರಲ್ಲ ಅಂತ, ನಾನು ಅಂತವ್ರು ಯಾವತ್ತೂ ಹೇಳ್ತಿರ್ಲಿಲ್ಲ, ಅದು ಅಹಂ ಪ್ರತೀಕ ಅಂತೇಳಿ. ಇಲ್ಲಿದ್ದಾನಲ್ಲ, ಇದು ಒಳಗಡೆ ಇವನು ಮತ್ತೆ ಕಾಳಿ ಇಬ್ರು ಬೇರೆ ಬೇರೆ ಅಲ್ಲ, ಒಂದೇ ಎನ್ನುವಂತ ಒಂದು ಉತ್ತಮವಾದಂತಹ ಸತ್ಯವನ್ನ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನ್ಗೆ ಹೇಳ್ತಾರೆ. ಅದು ಹೇಳ್ತಾ ಮುಂದುವರಿಸ್ತಾ ಹೇಳ್ತಾರೆ, ನೋಡು, ನನ್ನ ಹಲವಾರು ಅಲೌಕಿಕ ಅನುಭವಗಳನ್ನ ನಿನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಂಥ ಅಲೌಕಿಕ ಅನುಭವಗಳನ್ನ ಹೆಚ್ಚಾಗಿ ನಾನು ಯಾರ ಹತ್ರ ಹಂಚ್ಕೊಳ್ಳೋದಿಲ್ಲ. ಕೆಲವು ಬೆಳ್ಳಣಿಕೆ ವ್ಯಕ್ತಿಗಳ ಹತ್ರ ಮಾತ್ರ ಹಂಚ್ಕೊಳ್ತೀನಿ. ಅದ್ರಲ್ಲಿ ನೀನು ಒಬ್ಬ. ಯಾಕೆಂದ್ರೆ ನನ್ನ ಎಲ್ಲ ಈ ಅನುಭವಗಳು ಏನು ಅಂತ ನಿನಗೆ ಅರ್ಥ ಆಗುತ್ತೆ ಅನ್ನುವಂತ ಭಾವನೆ, ವಿಶ್ವಾಸ, ನಂಬಿಕೆ ನನಗೆ ನಿನ್ನ ಮೇಲಿದೆ. ಹಾಗಾಗಿ ಈ ಭಾವನೆಗಳನ್ನ, ಈ ಅಲೌಕಿಕ ಅನುಭವಗಳನ್ನ ನಿನ್ನ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಶ್ರೀರಾಮಕೃಷ್ಣರು ಈ ಮಾಸ್ಟರ್ ಮಹಾಶಯನ ಹೇಗೆ ತಯಾರಿ ಮಾಡಿಬಿಟ್ಟಿದ್ದಾರೆ ನೋಡಿ. ಇದು ಒಂದು ಕಡೆ ಆದ್ರೆ, ಸೊ ನನ್ನ ಲೇಖನಿ, ನನ್ನ ಪೆನ್ ಇವನು ಅಂತೇಳಿ ಮಾಸ್ಟರ್ ಮಹಾಶಯನ ಶ್ರೀರಾಮಕೃಷ್ಣ ಗುರುತು ಮಾಡಿದ್ರು. ಹಾಗಾಗಿ ನಾನು ಏನ್ ಹೇಳ್ತೀನಿ ಯಥಾವತ್ತಾಗಿ ಅವನು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ನನ್ನ ಎಲ್ಲ ಉಪದೇಶಾಮೃತವನ್ನ ನನ್ನ ಇಡೀ ಮನುಕುಲಕ್ಕೆ, ನನ್ನ ಭಕ್ತರಿಗೆ ತಿಳಿಸಬೇಕು ಅಂತ ಶ್ರೀರಾಮಕೃಷ್ಣ ಆಲೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಹಾಗಾಗಿ ಇವನ ಹತ್ರ ಹೇಳ್ತಾ ಇದ್ರು. ಅಷ್ಟೇ ಯಾಕೆ, ಅವರ ವೈಯಕ್ತಿಕ ವಿಚಾರಗಳನ್ನು ಕೂಡ ಶ್ರೀರಾಮಕೃಷ್ಣ ಹೇಳ್ತಿದ್ರು. ಶ್ರೀರಾಮಕೃಷ್ಣರು ಪ್ರಾಯಶಃ 20-21 ವಯಸ್ಸಿನಲ್ಲಿ ಸಿಹೋರ್ ಗ್ರಾಮಕ್ಕೆ ಹೋಗಿರ್ತಾರೆ. ಅದು ಹೃದಯರಾಮನ ಊರು, ಅತ್ತೆಯ ಮಗ. ಸಿಹೋರು ಶಾರದಾದೇವಿಯವರ ಅಜ್ಜಿಯ ಊರು, ತಾಯಿಯ ಊರು. ಯಾವುದೋ ಒಂದು ಜಾತ್ರೆಗೆ ಹೃದಯರಾಮ ಕರೆದಿರ್ತಾನೆ. ಶ್ರೀರಾಮಕೃಷ್ಣ ಹೋಗಿದ್ರು. ಒಂದು ದೊಡ್ಡ ನಾಟಕ ನಡೀತಾ ಇತ್ತು. ಸಾಯಂಕಾಲ ಹಲವಾರು ಜನ ಪುರುಷರು ಕೂತ್ಕೊಂಡು ನಾಟಕವನ್ನು ನೋಡ್ತಾ ಇದ್ದಾರೆ. ಪರದೆ ಹಿಂದಿನ ಒಂದು ಸೈಡ್ ಅಲ್ಲಿ ಎಲ್ಲ ಮಹಿಳೆಯರು ಅವ್ರ ಮಕ್ಕಳ ಜೊತೆ ನಿಂತ್ಕೊಂಡು ಆ ನಾಟಕವನ್ನು ನೋಡ್ತಾ ಇದ್ದಾರೆ. ನಾಟಕ ನೋಡ್ತಿರುವಂತ ಸಮಯದಲ್ಲಿ ಶ್ಯಾಮ್ ಸುಂದರಿ ದೇವಿ, ಶ್ರೀಮಾತೆಯವರ ತಾಯಿ ಕೂಡ ಬಂದಿದ್ರಲ್ಲಿ. 3 ವರ್ಷದ ಪುಟ್ಟ ಬಾಲೆ ಶ್ರೀಮಾತೆ ಶಾರದಾದೇವಿ. ಅವರನ್ನ ಕಂಕ್ಳಲ್ಲಿ ಇಟ್ಕೊಂಡಿದ್ದಾರೆ. ಹಲವಾರು ಜನ ಈ ಮನೆಗಳಲ್ಲಿ ನಡೆಯುವಂತಹ ಈ ಚೇಷ್ಟೆ ಅಲ್ಲೂ ಕೂಡ ನಡೀತು. ಹಲವಾರು ಜನ ಹೆಂಗಸರು ಶ್ರೀಮಾತೆ ಶಾರದಾದೇವಿಯವ್ರನ್ನ ಕೇಳ್ತಾರೆ, ಅಲ್ಲಿದ್ದಾರಲ್ಲ ಪುರುಷರು, ಗಂಡಸರು, ಅವ್ರಲ್ಲಿ ನೀನು ಯಾರನ್ನು ಮದುವೆ ಆಗ್ತೀಯಾ ಅಂತ. 3 ವರ್ಷದ ಪುಟ್ಟ ಬಾಲೆ ಶ್ರೀಮಾತೆ ಶಾರದಾದೇವಿಯವರು ಶ್ರೀರಾಮಕೃಷ್ಣ ಕಡೆ ಕೈ ತೋರಿಸಿದ್ರು ಅನ್ನುವಂಥ ಘಟನೆಯನ್ನ ನಮ್ಗೆ ಇವತ್ತೆಲ್ಲ ಗೊತ್ತು. ಇದು ಯಾರು? ಭಗವಾನ್ ಸ್ವಯಂ ಶ್ರೀರಾಮಕೃಷ್ಣರೇ ಮಾಸ್ಟರ್ ಮಹಾಶಯನ್ ಹೇಳಿರ್ತಾರೆ. ಆಮೇಲೆ ಮಾಸ್ಟರ್ ಮಹಾಶಯನ ಮೂಲಕ ನಮ್ಗೆ ಇವತ್ತೆಲ್ಲ ಗೊತ್ತಾಗಿದೆ. ಈ ರೀತಿ ಅವರ ವೈಯಕ್ತಿಕ ವಿಷಯಗಳು ಕೂಡ ಮಾಸ್ಟರ್ ಮಹಾಶಯನ ಹತ್ರ ಶ್ರೀರಾಮಕೃಷ್ಣ ಹಂಚಿಕೊಳ್ತಾ ಇದ್ರು. ಅಂದ್ರೆ ಮಾಸ್ಟರ್ ಮಹಾಶಯನ ಮೇಲಿದ್ದಂತಹ ನಂಬಿಕೆ ಶ್ರೀರಾಮಕೃಷ್ಣ ಎಷ್ಟು, ಅವನ ಮನಸ್ಸು ಯಾವ ಮಟ್ಟಕ್ಕೆ ಹೋಗಿತ್ತು ನೋಡಿ. ಇದೇ ಗುರು ಕೃಪೆ. ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ನೋಡು, ನೀನು ಆಲೋಚನೆ ಮಾಡ್ತಾ ಇದ್ದೆ ಭಗವಂತನ ಬಗ್ಗೆ. ಬೆಳಿಗ್ಗೆ ಸಾಯಂಕಾಲ ನಿಯಮಿತವಾಗಿ ಧ್ಯಾನವನ್ನ ಮಾಡಬೇಕು, ನಿಯಮಿತವಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ನಾನು ನಿನಗೆ ಹೇಳಿದ್ದೆ. ನೀನು ಅದನ್ನು ಮಾಡ್ತಾ ಇದೀಯಾ, ಯಾವುದೇ ಸಂಶಯವಿಲ್ಲ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಪ್ರಗತಿಯನ್ನು ನೀನು ಕಾಣಬೇಕು, ಅತ್ಯುನ್ನತ ಸ್ಥಾನವನ್ನ ಪಡಿಬೇಕು ಅಂದ್ರೆ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಅಷ್ಟೇ ಸಾಲದು, ಸದಾ ನಿರಂತರ ಮಾಡ್ತಾ ಇರಬೇಕು ಅಂತ ಶ್ರೀರಾಮಕೃಷ್ಣರು ಈಗ ಅಡ್ವಾನ್ಸ್ಡ್ ಕೋರ್ಸ್ ಪ್ರಾರಂಭ ಮಾಡೋದ ರೀತಿಯಲ್ಲಿ ಸ್ವಾಮಿ ಮಾಸ್ಟರ್ ಮಹಾಶಯನ್ಗೆ ಹೇಳ್ತಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಮಾಡು ಅಂತಂದ್ರು, ಸಾಧ್ಯವಾದಾಗ ಮಾಡು ಅಂದ್ರು. ಅವಾಗ ಮಾಡ್ತಿರು ಮತ್ತೆ ಏಕಾಂತವಾಸಕ್ಕೆ ಅಂತೆಲ್ಲ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಈಗ
ಸದಾ ಭಗವಂತನ ಸದಾ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ ಅಡ್ವಾನ್ಸ್ಡ್ ಕೋರ್ಸ್ ನಾವು ಹೋದಾಗ ಏನೇನಾಗುತ್ತೋ ಅದೇ ರೀತಿ ಮಾಸ್ಟರ್ ಮಾಷನ್ಗೆ ಹೇಳ್ತಾ ಇದ್ದಾರೆ. ಸದಾ ಸದಾ ನೀನು ಒಂದು ಅರ್ಧ ಗಂಟೆ 1 ಗಂಟೆ ಬೆಳಿಗ್ಗೆ, ಅರ್ಧ ಗಂಟೆ 1 ಗಂಟೆ ಸಂಜೆ ಧ್ಯಾನ ಮಾಡ್ತೀಯಲ್ಲ, ಆ ಧ್ಯಾನ ಚೆನ್ನಾಗಾಗಬೇಕು ಅಂದ್ರೆ, ಪರಿಪಕ್ವವಾದ ಧ್ಯಾನವಾಗಬೇಕು ಅಂದ್ರೆ ಇನ್ನು 22 ಗಂಟೆಗಳ ಕಾಲ ನೀನು ಭಗವಂತನ ಚಿಂತನೆಯನ್ನ ಮಾಡ್ತಾ ಇರಬೇಕು, ಭಗವಂತನ ಕುರಿತು ಆಲೋಚನೆಯನ್ನ ಮಾಡ್ತಾ ಇರಬೇಕು. ಅವಾಗ ಮಾತ್ರ ನಿನ್ನ ಧ್ಯಾನ ಪರಿಪಕ್ವವಾಗುತ್ತೆ ಅನ್ನುವಂಥದ್ದನ್ನ ಶ್ರೀರಾಮಕೃಷ್ಣರು ಈಗ ಮಾಸ್ಟರ್ ಮಾಷನ್ಗೆ ಹೇಳ್ತಿದ್ದಾರೆ. ಇದನ್ನೇ ನಾವು ಯೋಗ ವಾಸಿಷ್ಠದಲ್ಲೂ ಅಧ್ಯಾತ್ಮ ರಾಮಾಯಣದಲ್ಲೂ ನೋಡಬಹುದು. ಶಿಷ್ಯ ಗುರುವಿನ ಹತ್ರ ಕೇಳ್ತಾನೆ, ಆತ್ಮ ಸಂಧಾನವನ್ನ ಮಾಡಬೇಕಂದ್ರೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂದ್ರೆ, ಇಲ್ಲ ಭಗವತ್ ಸಾಕ್ಷಾತ್ಕಾರನ ಪಡಿಬೇಕು ಅಂದ್ರೆ ಯಾವುದು ನೇರವಾದ ಮಾರ್ಗ ಅಂತೇಳಿ ನೇರವಾದ ದಿಟ್ಟವಾದ ಪ್ರಶ್ನೆಯನ್ನ ಶಿಷ್ಯ ಗುರುವಿನ ಹತ್ರ ಕೇಳ್ತಾನೆ. ಆ ಗುರು ಹೇಳ್ತಾರೆ, ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ ಏತತ್ ಏಕ ಪರತ್ವಂಚ ಬ್ರಹ್ಮಾಭ್ಯಾಸ ವಿದುರ್ಬುಧಾಹ ಅಂತ ಹೇಳಿ ಗುರು ಹೇಳ್ತಾರೆ. ತಚ್ಚಿಂತನಂ, ತತ್ ಅದನ್ನೇ ಯಾವಾಗಲೂ ಆಲೋಚಿಸ್ತಾ ಇರಬೇಕು. ತತ್ ಕಥನಂ, ಅದರ ಕುರಿತೇ ಯಾವಾಗಲೂ ನಾವು ಮಾತಾಡ್ತಾ ಇರಬೇಕು, ಬೇರೆ ವಿಷಯಗಳಲ್ಲ, ಅದ್ರ ಕುರಿತು ಯಾವಾಗಲೂ ಮಾತಾಡ್ತಿರ್ಬೇಕು. ತತ್ ಕಥನಂ ಅನ್ಯೋನ್ಯ, ಒಬ್ರು ಪರಸ್ಪರ ಯಾವಾಗಲೂ ಅದರ ಚಿಂತನೆಯನ್ನೇ ಮಾಡ್ತಾ ಅದರ ಬಗ್ಗೆ ನಾವು ಮಾತಾಡ್ತಾ ಇರಬೇಕು. ತತ್ ಪ್ರಬೋಧನ, ಅದ್ರ ಕುರಿತು ಆಲೋಚನೆಯನ್ನು ಮಾಡ್ತಾ ಇರಬೇಕು. ಏತತ್, ಇದು ಏಕ, ಇದೊಂದೇ ದಾರಿ. ಯಾವುದಕ್ಕೆ? ಪರತ್ವಂಚ, ಆ ಪರ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕು ಅಂತಂದ್ರೆ ಇದೊಂದೇ ಮಾರ್ಗ ಅಂತ ಯಾರು ಹೇಳಿದ್ದಾರೆ? ಬ್ರಹ್ಮಾಭ್ಯಾಸ ವಿದುರ್ಬುಧಾಹ, ಬ್ರಹ್ಮ ಅಭ್ಯಾಸವನ್ನ ಮಾಡಿರುವಂತಹ ವಿದುಗಳು, ತಿಳಿದವರು, ಬ್ರಹ್ಮವನ್ನ ತಿಳಿದವರು, ಬುಧಾಹ ಪಂಡಿತರು ಹೇಳ್ತಾರೆ. ಅದನ್ನೇ ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು, ಅದ್ರ ಬಗ್ಗೆ ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು, ಅದ್ರ ಬಗ್ಗೆನೇ ಯಾವಾಗಲೂ ಮಾತಾಡ್ತಾ ಇರಬೇಕು. ಇದೊಂದೇ ನೇರವಾದ ಮಾರ್ಗ, ಅತ್ಯಂತ ಸುಲಭವಾದ ಮಾರ್ಗ ಅಂತ ಬ್ರಹ್ಮವನ್ನ ತಿಳಿದವರು, ಬ್ರಹ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡವರು, ಬ್ರಹ್ಮ ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿ ಇದನ್ನ ಯೋಗ ವಾಸಿಷ್ಠದಲ್ಲೂ ಇಲ್ಲ ಅಧ್ಯಾತ್ಮ ರಾಮಾಯಣದಲ್ಲೂ ಹೇಳ್ತಾರೆ. ಇದನ್ನೇ ಯಥಾವತ್ತಾಗಿ ಭಗವಾನ್ ಶ್ರೀರಾಮಕೃಷ್ಣರು ಕೂಡ ಅವನ ಶಿಷ್ಯರಾದ ಮಾಸ್ಟರ್ ಮಾಷನ್ಗೆ ಹೇಳ್ತಾರೆ, ಸದಾ ಭಗವಂತನ ಚಿಂತನೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಇರು ಅಂತ ಹೇಳಿ. ಆಮೇಲೆ ಇದೆಲ್ಲವನ್ನು ಆದ್ಮೇಲೆ ಒಂದ್ ಕಡೆ ಮಾಸ್ಟರ್ ಮಾಷ ಹೇಳ್ತಾರೆ, ನಾನು ಹಲವಾರು ಪಂಡಿತರ ಸಂಸರ್ಗಕ್ಕೆ ಬಂದೆ. ಅವನ ತಾರುಣ್ಯದ ಅವಸ್ಥೆಯಲ್ಲಿ ಕಾಲೇಜಿನ ಸಂಘದಲ್ಲಿ ಎಷ್ಟೆಷ್ಟು ಜನರ ಹತ್ರ ಹೋಗಿದ್ದಂತ ನಾವೆಲ್ಲ ನೋಡಿದ್ದೀವಿ. ಹಲವಾರು ಪಂಡಿತರ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿದೆ. ಬ್ರಾಹ್ಮ ಸಮಾಜದ ಅತ್ಯಂತ ನಿಷ್ಠಾವಂತ ಭಕ್ತನ ಸದಸ್ಯನಾಗಿದ್ದೆ. ಅವರ ಎಲ್ಲ ಪ್ರಾರ್ಥನಾ ತರಗತಿಗಳಿಗೆ ನಾನು ಹೋಗಿದ್ದೆ. ಅವರೆಲ್ಲ ಪ್ರಾರ್ಥನಾ ತರಗತಿಗಳಿಗೆ, ಸತ್ಸಂಗ ತರಗತಿಗಳಿಗೆ ನಾನು ಹೋಗಿ ಭಾಗವಹಿಸಿದ್ದೆ. ಆದ್ರೆ ನನ್ನ ಮನಸ್ಸಿಗೆ ಒಂದು ಮುದ ಅದ್ಯಾವುದು ನೀಡಿರಲಿಲ್ಲ. ಆದ್ರೆ ಭಗವಾನ್ ಶ್ರೀರಾಮಕೃಷ್ಣರ ಸಂಸರ್ಗಕ್ಕೆ ಬಂದ ಮೇಲೆ, ಅವರ ಸತ್ಸಂಗದ ಅನುಭವವನ್ನು ನಾನು ಪಡೆದ ಮೇಲೆ ನನಗೆ ಭಗವಂತ ಇದ್ದಾನೆ ಅನ್ನುವಂತಹ ನಂಬಿಕೆ ದೃಢವಾಯಿತು. ಭಗವಂತ ಇದ್ದಾನೆ, ಅವನನ್ನು ಕಾಣಬಹುದು ಅನ್ನುವಂತಹ ನಂಬಿಕೆ ದೃಢವಾಯಿತು. ಅವನನ್ನು ಕಾಣಲಿಕ್ಕೂ ಸಾಧ್ಯವಾಯಿತು ಶ್ರೀರಾಮಕೃಷ್ಣರ ಸಂಸರ್ಗಕ್ಕೆ ಬಂದ ಮೇಲೆ ಅಂತೇಳಿ ಮುಂದೆ ಹಲವಾರು ಜನ ಯುವಕರು ಬಂದಾಗ ಶ್ರೀರಾಮಕೃಷ್ಣ ಕುರಿತು ಮಾಸ್ಟರ್ ಮಹಾಶಯ ಮಾತಾಡ್ತಾರೆ. ಇದೇ ಒಬ್ಬ ಸಾಮಾನ್ಯ, ಒಬ್ಬ ಬೌದ್ಧಿಕವಾಗಿ ತಿಳ್ಕೊಂಡು ಒಬ್ಬ ಪಂಡಿತನ ಹತ್ರ ನಾವು ಮಾತಾಡ್ತಾ ಇದ್ದಾಗ ಆಗುವಂತ ಅನುಭವಕ್ಕೂ, ಒಬ್ಬ ಬ್ರಹ್ಮಜ್ಞಾನಿಯನ್ನ ಇಲ್ಲ ಭಗವಂತನ ಕಂಡಿರುವಂತ ಒಬ್ಬ ಸಾಧು ಸತ್ಪುರುಷನ ಜೊತೆ ಸಂಸರ್ಗಕ್ಕೆ ಬಂದಾಗ ನಮಗೆ ಸಿಗುವಂತ ಅನುಭವ, ಭಗವಂತ ಇದ್ದಾನೆ, ಅವನನ್ನ ಕಾಣಬಹುದು ಮತ್ತು ಅವನನ್ನ ಕಾಣುವಂತ ಪರಿ ಎಲ್ಲವನ್ನು ಕೂಡ ನಾನು ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದ ಮೇಲೆ ನನಗೆ ಆಯ್ತು ಅಂತ ಹೇಳ್ತಾರೆ. ಭಗವಂತ ಸ್ವರ್ಗದಲ್ಲಿರುವುದು, ವೈಕುಂಠದಲ್ಲಿರುವುದು, ಇಲ್ಲ ಇನ್ಯಾವುದೋ ಲೋಕದಲ್ಲಿರುವುದು ಅಂತದ್ದೆಲ್ಲ ನಾನು ಕೇಳಿದ್ದೆ. ಆದ್ರೆ ಶ್ರೀರಾಮಕೃಷ್ಣರ ಸಂಸರ್ಗಕ್ಕೆ ಬಂದ ಮೇಲೆ ನನಗೊಂದು ವಿಷಯ ಖಾತ್ರಿ ಆಯ್ತು, ಅದು ನನ್ನ ಅನುಭವಕ್ಕೂ ಬಂತು ಅಂತ ಹೇಳ್ತಾರೆ. ಏನು? ಭಗವಂತ ನಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿ, ನಮ್ಮ ಅತ್ಯಂತ ಹತ್ತಿರದಲ್ಲಿದ್ದಾನೆ. ಅವನಿಗಿನ ಪ್ರಾಯಶಃ ಇನ್ಯಾರು ಕೂಡ ಹತ್ತಿರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮಕೃಷ್ಣರ ಸಂಸರ್ಗಕ್ಕೆ ಬಂದ ಮೇಲೆ ನಮಗೆ ಗೊತ್ತಾಯಿತು ಅಂತೇಳಿ ಮಾಸ್ಟರ್ ಭಾಷೆ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ತತ್ವಶಾಸ್ತ್ರ ಅಂದ್ರೆ ದರ್ಶನ ಅಂತ ಕರೆಯೋದು. ಉಪನಿಷತ್ ದರ್ಶನ, ನ್ಯಾಯ ದರ್ಶನ, ಸಾಂಖ್ಯ ದರ್ಶನ, ಮೀಮಾಂಸಾ ದರ್ಶನ ಅಂತ ನಾವು ಕರೆಯೋದು. ಯಾಕೆಂದ್ರೆ ದರ್ಶನ ಅಂದ್ರೆ ಅದನ್ನ ಸತ್ಯದ ಸಾಕ್ಷಾತ್ಕಾರವನ್ನ ಯಥಾವತ್ತಾಗಿ ಕಾಣಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ಋಷಿ ಮುನಿಗಳು ಹೇಳಿಕೊಟ್ರು. ಇದನ್ನೇ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ತತ್ವಶಾಸ್ತ್ರದ ಕುರಿತು ಹೇಳ್ತಾರೆ. ಅವ್ರಿಗೇನಪ್ಪ ತತ್ವಶಾಸ್ತ್ರ ಅಂದ್ರೆ ಇಂಟೆಲೆಕ್ಚುಯಲ್ ಜಿಮ್ನಾಶಿಯಂ ಅಂತ ಹೇಳಿ, ಅವ್ರಿಗೊಂದೊಂದು ಬೌದ್ಧಿಕವಾದ ಚಿಂತನೆ ಅಷ್ಟೇ, ಬೌದ್ಧಿಕವಾದ ಕಸರತ್ ಅಷ್ಟೇ ಅವರಿಗೆ. ಆದ್ರೆ ನಮಗೆ ತತ್ವಶಾಸ್ತ್ರ ಅನ್ನುವಂಥದ್ದು
ಇಲ್ಲ ನಮ್ಮ ಅಧ್ಯಯನಗಳೆಲ್ಲವೂ ಕೂಡ ಇದು ನಮ್ಗೆ ಅದೊಂದು ಭೌತಿಕ ಕಸರತ್ತಾಗಿರಲಿಲ್ಲ, ಬದಲಾಗಿ ಸತ್ಯ ದರ್ಶನವಾಗಿತ್ತು. ಹಾಗಾಗಿ ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನ ದರ್ಶನ ಅಂತ ಕರೆದ್ರು. ಇದನ್ನೇ ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದ ಮಾಸ್ಟರ್ ಹೇಳ್ತಾನೆ, ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ನಾನು ಬಂದ್ಮೇಲೆ ಭಗವಂತನನ್ನ ಕಾಣ್ಬಹುದು, ಭಗವಂತ ಇದ್ದಾನೆ, ಅವನು ಹತ್ತಿರದ ವ್ಯಕ್ತಿ. ಇನ್ನು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗಿನ್ನ ಹೆಚ್ಚಾಗಿ ಹತ್ತಿರದ ವ್ಯಕ್ತಿ ಯಾರು ಅಂದ್ರೆ ಅವನು ಭಗವಂತ, ಅವನು ದೇವರು ಅಂತ ನನಗೆ ಅರ್ಥ ಆಯಿತು ಅಂತ ಹೇಳಿ. ನೋಡಿ, ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ್ರೆ ಏನೆಲ್ಲ ನಮಗೆ ಅಡ್ವಾಂಟೇಜಸ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇನ್ನೇನಾಗುತ್ತೆ, ಇದನ್ನ ಹೇಗೆ ಸಾಧ್ಯ ಮಾಡಿಕೊಂಡ ಈ ಮಾಸ್ಟರ್ ಮಹಾಶಯ ಅಂದ್ರೆ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಅವನ ಪ್ರತಿಯೊಂದು ಕಾರ್ಯ ಚಟುವಟಿಕೆಯನ್ನು ಆಧ್ಯಾತ್ಮೀಕರಣವನ್ನಾಗಿ ಮಾಡಿಬಿಟ್ರು ಶ್ರೀರಾಮಕೃಷ್ಣರು. ಇದನ್ನೇ ಸ್ವಾಮಿ ಅಶೋಕಾಂಜಿ ಮಹಾರಾಜ್ ಹೌ ಟು ಸ್ಪಿರಿಚುವಲೈಸ್ ಅವರ್ ಲೈಫ್ ಅಂತ ಹೇಳಿ, ಸ್ಪಿರಿಚುವಲೈಸಿಂಗ್ ಎವ್ರಿಡೇ ಲೈಫ್ ಅಂತ ಒಂದು ಪುಸ್ತಕವಿದೆ, ಅದ್ಭುತವಾದ ಪುಸ್ತಕ. ಅದರಲ್ಲಿ ಅಶೋಕಾಂಜಿ ಮಹಾರಾಜ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅದನ್ನೇ ಮಾಸ್ಟರ್ ಮಹಾಶಯ ಹೇಳ್ತಾರೆ, ನನ್ನ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನನ್ನ ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳನ್ನ ಹೇಗೆ ಆಧ್ಯಾತ್ಮೀಕರಣವನ್ನು ಮಾಡಿಕೊಳ್ಬಹುದು ಅಂತ ನನ್ನ ಗುರುದೇವ ಹಾಗೂ ಠಾಕೂರ್ ಹೇಳ್ಕೊಟ್ರು. ಹಾಗಾಗಿ ನನಗೆ ಯಾವುದೇ ಪರ ಅಪರ, ಸೇಕ್ರೆಡ್ ಅಂಡ್ ಸೆಕ್ಯುಲರ್ ಅಂತ ನನಗೆ ಯಾವುದೇ ಕೂಡ ವ್ಯತ್ಯಾಸವಿರಲಿಲ್ಲ. ಪ್ರತಿಯೊಂದು ಭಗವಂತನಿಗೆ ಸಲ್ಲಿಸುವಂತ ಪೂಜೆಯಂತೆ ನನ್ನ ಪ್ರತಿಯೊಂದು ಕಾರ್ಯ ಚಟುವಟಿಕೆ ಆಗೋಗಿತ್ತು ಅಂತ ಹೇಳಿ. ಇವರೆಲ್ಲರೂ ಕೂಡ ಆ ರೀತಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೇಗೆ ಸೇರಿದ್ರಪ್ಪ? ಅವ್ರೇನು ಹಲವಾರು ಗಂಟೆಗಳ ಕಾಲ ಧ್ಯಾನ ಮಾಡಿದ್ರ, ಇಲ್ಲ ನೀರಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ್ರ, ಇನ್ನೇನು ಅಂತ ಹೇಳಿದ್ರೆ ಹಲವಾರು ತಪಸ್ಸುಗಳನ್ನೆಲ್ಲ ಮಾಡಿದ್ದು ಸರಿ. ಆದ್ರೆ ಅವರು ಪ್ರತಿಯೊಂದು ಕ್ಷಣವನ್ನು, ಅವರ ಪ್ರತಿಯೊಂದು ಕಾರ್ಯವನ್ನು ಆಧ್ಯಾತ್ಮಿಕರಣವನ್ನಾಗಿ ಮಾಡಿಕೊಂಡ್ರು. ತನ್ನ ಇಷ್ಟ ದೇವರಿಗೆ ಇಲ್ಲ ತನ್ನ ಗುರುದೇವರಿಗೆ ಸಲ್ಲಿಸುವ ಪೂಜೆಯನ್ನಾಗಿ ಮಾಡಿಕೊಂಡ್ರು. ಹಾಗಾಗಿ ಅವರ ಆಧ್ಯಾತ್ಮಿಕ ಪ್ರಗತಿಗಳು ಅತ್ಯಂತ ಶೀಘ್ರವಾಗಿ ವೇಗವಾಗಿ ಮುಂದುವರಿಯುವಂತಹ ಸಾಧ್ಯ ಇವರಿಗೆಲ್ಲ ಆಯಿತು. ಆಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಬೆಳಗಿನ ಜಾವ, ಪ್ರಾತಃ ಕಾಲ ಮತ್ತೆ ಸಾಯಂಕಾಲ ಇವೆರಡೂ ಕೂಡ ಭಗವಂತನಿಗೆ ಧ್ಯಾನ ಮಾಡೋದು ಒಳ್ಳೆಯ ಪ್ರಶಸ್ತ ಸಮಯ. ಈ ಸಮಯವನ್ನ ನೀನು ಯಾವತ್ತೂ ಕೂಡ ಹಾಳು ಮಾಡ್ಕೊಳ್ಬೇಡ ಅಂತೇಳಿ ಮಾಸ್ಟರ್ ಮಹಾಶಯನ್ಗೆ ಒಂದು ಕಿವಿ ಮಾತನ್ನ ಕೂಡ ಹೇಳ್ತಾರೆ. ಯಾಕೆಂದ್ರೆ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಆ ಸಮಯದಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ಲರ ಮನಸ್ಸು ಮೃದುವಾಗಿರುತ್ತೆ. ನಾವು ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡಿಕೊಳ್ಬಹುದು. ಹಾಗಾಗಿ ಆ ಪ್ರಾತಃ ಕಾಲ ಮತ್ತೆ ಸಾಯಂಕಾಲ ಸಂಧ್ಯಾ ಸಮಯ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ಹೇಳ್ತಾರೆ. ಮತ್ತೆ ಮಧ್ಯರಾತ್ರಿ ಯತೀಶ್ವರಾಂಜ ಮಹಾರಾಜರು ಆಧ್ಯಾತ್ಮಿಕ ಜೀವನದಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಪುಸ್ತಕದಲ್ಲಿ ಹೇಳ್ತಾರೆ, ಮಧ್ಯರಾತ್ರಿ ನೀವೇನಾದ್ರೂ ಧ್ಯಾನ ಮಾಡಿದ್ರಿ ಅಂದ್ರೆ ಮಧ್ಯರಾತ್ರಿ ಎದ್ದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಅತ್ಯಂತ ವೇಗವಾಗಿ ಮುಂದುವರಲಿಕ್ಕೆ ಸಾಧ್ಯ ಅಂತ. ಇನ್ನು ಹಲವಾರು ಆಧ್ಯಾತ್ಮಿಕ ಸತ್ಪುರುಷರು ಅವರ ಅನುಭವಗಳನ್ನು ಬರ್ಕೊಂಡು ಹೇಳ್ತಾರೆ, ಅಪರಾಹ್ನದ ಸಮಯದಲ್ಲಿ ಸುಮಾರು ಮಧ್ಯಾಹ್ನ 12 ರಿಂದ 1 ಗಂಟೆ ಸಮಯದಲ್ಲಿ, ಆ ಸಮಯದಲ್ಲೂ ಕೂಡ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಆ ಸಮಯದಲ್ಲೂ ಕೂಡ ನಾವೇನಾದ್ರೂ ಸಾಧನೆಯನ್ನ ಮಾಡಿದ್ರೆ, ಧ್ಯಾನ ಜಪವನ್ನ ಮಾಡಿದ್ರೆ ನಮ್ಮ ಮನಸ್ಸು ಅತ್ಯಂತ ವೇಗವಾಗಿ ಮುಂದುವರಲಿಕ್ಕೆ ಸಾಧ್ಯ ಅಂತ. ಅದು ನಾವು ಬೆಳಗ್ಗೆಯಿಂದ ಎದ್ದು ನಮ್ಮ ದೈನಂದಿನ ಚಟುವಟಿಕೆಗಳ ಸಂಸಾರದ ಬೇಗೆಯಲ್ಲಿ ಇರೋದ್ರಿಂದ ಪ್ರಾಯಶಃ ನಮಗೆ ಸಾಧ್ಯ ಆಗದೇ ಇರಬಹುದು. ಆದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಬಹುದು. ಇದು ಸ್ವಯಂ ಯತೀಶ್ವರಾಂಜಿ ಮಹಾರಾಜರು ಮಧ್ಯರಾತ್ರಿ ಎದ್ದು ಧ್ಯಾನವನ್ನ ಮಾಡಿ, ಅಭ್ಯಾಸವನ್ನು ಮಾಡಿ ಅದರ ಅನುಭವವನ್ನು ಪಡೆದ ಮೇಲೆ ಅವರು ಹೇಳಿರುವಂತಹ ಮಾತು. ಇದಾದ್ಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ನಿನ್ನ ಆಹಾರದ ವಿಷಯದಲ್ಲಿ ನೀನು ತುಂಬಾ ಅತ್ಯಂತ ಎಚ್ಚರದಿಂದ ಇರಬೇಕು. ಸಿಕ್ಕಿದ್ದೆಲ್ಲ ನೀನು ತಿನ್ನಬಾರದು. ಸಾತ್ವಿಕ ಆಹಾರವನ್ನ ನೀನು ಸೇವಿಸಬೇಕು. ಇದನ್ನೇ ನಾವು ಸ್ವಾಮಿ ಅಶೋಕಾಂಜಿ ಮಹಾರಾಜರವರ ಜೀವನದಲ್ಲಿ ಕೂಡ ನೋಡ್ಬೋದು. ಐ ಥಿಂಕ್ 6 ಲೈಟೆಡ್ ವಿಂಡೋಸ್ ಅಲ್ಲೂ, ಇಲ್ಲಾಂದ್ರೆ ಇನ್ನೊಂದು ಅಶೋಕಾಂಜಿ ಮಹಾರಾಜ್ ಹೆಸರಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಪುಸ್ತಕ ಬಂದಿದೆ. ಅದನ್ನು ನಾನು ತುಂಬಾ ಪ್ರಾಯಶಃ ಒಂದು 8-10 ವರ್ಷದಿಂದ ಓದಿದ್ದೆ. ಅದರಲ್ಲಿ ಆಗ ಈ ಘಟನೆ ನೆನಪಾಗುತ್ತೆ. ಸ್ವಾಮಿ ಅಶೋಕಾಂಜಿ ಮಹಾರಾಜರವರಿಗೆ ಶಾಂಭವಿ ದೀಕ್ಷೆ ಆಯಿತು. ನಮಗೆಲ್ಲ ದೀಕ್ಷೆ ಆಗಿದೆ ಅಂದ್ರೆ ಗುರು ಮಂತ್ರವನ್ನ ಕೊಟ್ಟರು, ಅದು ಒಂದು ರೀತಿಯ ದೀಕ್ಷೆ. ಶಾಂಭವಿ ದೀಕ್ಷೆ ಅಂದ್ರೆ ಗುರು ತನ್ನ ಶಿಷ್ಯನಿಗೆ ಶಕ್ತಿಯನ್ನ ಕೊಡ್ತಾನೆ. ಹೇಗೆ ನೀವು ಒಂದು ಬಿಂದಿಗೆಯಿಂದ ಇನ್ನೊಂದು ಬಿಂದಿಗೆ, ಕೊಡದಿಂದ ಒಂದು ಕೊಡಕ್ಕೆ ನೀರನ್ನು ನೀವು ಹೇಗೆ ಸುರಿದ್ರೆ ಹೋಗುತ್ತೋ ಒಂದು ಪಾತ್ರೆ ಇನ್ನೊಂದು ಪಾತ್ರೆಗೆ, ಹಾಗೆ ಗುರು ಯಾವುದೇ ರೀತಿಯ ಮಂತ್ರ ಉಚ್ಚಾರಣೆಯನ್ನು ಮಾಡದೆ ತನ್ನ ಶಕ್ತಿಯನ್ನು ದಾರಿ ಎರಿತಾನೆ. ಅದನ್ನು ಶಾಂಭವಿ ದೀಕ್ಷೆ ಅಂತ ಹೇಳ್ತಾರೆ. ದೀಕ್ಷೆಗಳಲ್ಲಿ ಹಲವಾರು ವಿಧಗಳಿದೆ. ಸ್ವಾಮಿ ಅಶೋಕಾಂಜ ಮಹಾರಾಜರವರಿಗೆ ಈ ಶಾಂಭವಿ ದೀಕ್ಷೆ ಉಂಟಾಗಿತ್ತು. ಆಧ್ಯಾತ್ಮಿಕವಾಗಿ ಅತ್ಯಂತ ಪ್ರಗತಿಯನ್ನು ಕಂಡಂತವ್ರು ಇವರು. ರಾಮಕೃಷ್ಣ ಮಹಾಸಂಘಕ್ಕೆ ಸೇರಿ ಕೆಲವು ದಿವಸಗಳಲ್ಲಿ ಶಾಂಭವಿ ದೀಕ್ಷೆ ಆಗಿತ್ತು ಇವರಿಗೆ. ಇಲ್ಲ, ಸೇರಿದ ಮೇಲೆ ಸೇರುಕಿನ ಮುಂಚೆನೋ ಅವರ ಮನಸ್ಸು ಅತ್ಯಂತ ಉನ್ನತ ಮಟ್ಟದಲ್ಲಿದೆ. ಭಾವ ಸಮಾಧಿ ಹೆಚ್ಚು ಕಡಿಮೆ ಆ ಅವಸ್ಥೆಯಲ್ಲಿದೆ ಅಂತಾನೆ ನಾವು ಹೇಳ್ಬೋದು. ಅವರ ಮನಸ್ಸು ಅತ್ಯಂತ ಉನ್ನತ ಮಟ್ಟದಲ್ಲಿದೆ, ನನ್ನ ಮನಸ್ಸು ಇತ್ತು ಅಂತ ಹೇಳಿ ಅವರೇ ಒಂದ್ ಕಡೆ ಹೇಳ್ಕೊಳ್ತಾರೆ. ಅಂತಹ ಸಮಯದಲ್ಲಿ ಕಾರ್ಯನಿಮಿತ್ತವಾಗಿ
ಕಲ್ಕತ್ತೆಗೆ ಬರ್ತಾರೆ. ಅವಾಗೇನು ವೆಹಿಕಲ್ ಎಲ್ಲ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಜಟ್ಕಾಬಂಡಿ ಹೋಗೋದು ಕಷ್ಟ ಇತ್ತು. ಬಾಲನಗರ ಮಟ್ಟದಲ್ಲಿ ತುಂಬಾ ಅತ್ಯಂತ, ಬಾಲನಗರ ಮಟ್ಟ ಇಲ್ಲ ಬೇಲೂರು ಮಟ್ಟದಲ್ಲೋ ತುಂಬಾ ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಸೊ ನಡ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ. ಬೆಳಗ್ಗೆಯಿಂದ ಸುಮಾರು ಮಧ್ಯಾಹ್ನ ಆಗಿದೆ, 2-3 ಗಂಟೆ ಆಗ್ತಾ ಇದೆ, ಕೆಲಸ ಮುಗಿತಾ ಇಲ್ಲ, ಬೇಲೂರು ಮಠಕ್ಕೆ ಇನ್ನೂರು ವಾಪಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯುವಕ, ಹಾಗಾಗಿ ಹಸಿವಾಗ್ತಾ ಇದೆ. ಅವ್ರದ್ದು ಇದಂತ 1-2 ಪೈಸೆ ಏನೋ ಇತ್ತು ಅಂತ ಕಾಣುತ್ತೆ. ಅಲ್ಲೇ ಯಾವುದೋ ಒಂದು ನೂಕುವ ಗಾಡಿ ಹೋಗ್ತಾ ಇತ್ತು, ಐಸ್ ಕ್ರೀಮ್ ಮಾರುವ ಒಂದು ನೂಕುವ ಗಾಡಿ. 1-2 ಪೈಸವನ್ನು ಕೊಟ್ಟು ಆ ಐಸ್ ಕ್ರೀಮ್ ನ ತೆಗೆದುಕೊಳ್ತಾರೆ. ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ತಿಂತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ಅಶೋಕಾಂಜಿ ಮಹಾರಾಜರು, ಆ ಐಸ್ ಕ್ರೀಮ್ ತೆಗೆದುಕೊಂಡು 1 ಬಾರ್ 2 ಬಾರ್ ನನ್ನ ಬಾಯಿಗೆ ಇಟ್ಕೊಂಡು ಏನೋ ಆ ಭಾವ ಸಮಾಧಿಗೆ ನನ್ನ ಮನಸ್ಸು ಆ ಭಾವ ಸಮಾಧಿಯ ಆನಂದವನ್ನೇನು ಅನುಭವಿಸ್ತಾ ಇದ್ದು, ಐಸ್ ಕ್ರೀಮ್ 1 ಇಲ್ಲ 2 ತುತ್ತು ತಿಂದ ತಕ್ಷಣ ನನ್ನ ಮನಸ್ಸು ಕೆಳಗೆ ಹೋಯ್ತು, ಕೆಳಗೆ ಬಿದ್ದೋಯ್ತು. ಆಮೇಲೆ ತುಂಬಾ ನನಗೆ ಕಷ್ಟ ಆಯ್ತು ಅಂತ ಹೇಳಿ. ಯಾಕೆ ನಾವು ಆಹಾರವನ್ನು ಎಲ್ಲಂದ್ರಲ್ಲಿ ತಿನ್ನಬಾರದು ಆಧ್ಯಾತ್ಮಿಕ ಸಾಧಕರು ಅಂತಂದ್ರೆ ಈ ಕಾರಣದಿಂದ. ಇದನ್ನೇ ವೈಷ್ಣವ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, 3 ರೀತಿಯ ದೋಷಗಳು ಆಹಾರಕ್ಕೆ ಬರುತ್ತೆ ಅಂತ ಹೇಳಿ. ಈ ಒಂದು ಕಾರಣದಿಂದ ಹಿಂದಿನ ಕಾಲದಲ್ಲಿ ಯತಿಗಳು ಮತ್ತೆಲ್ಲ ಸಾಧು ಸತ್ಪುರುಷರು ಮತ್ತೆ ಸಾಧನೆಯನ್ನು ಮಾಡ್ತಿದ್ದಂತ ವಿಪ್ರರು, ಬ್ರಾಹ್ಮಣೋತ್ತಮರು ಯಾಕೆ ಎಲ್ಲರ ಮನೆಗಳ ಊಟಗಳನ್ನು ತಿಂತಾ ಇರಲಿಲ್ಲ ಅಂದ್ರೆ ಕಾರಣವೇದಿದ್ದು ಇದು. ಅವನು ಸ್ನಾನ ಮಾಡಿಲ್ಲದೆ ಇರಬಹುದು, ಇಲ್ಲ ಮನೇಲಿ ಅಂಟು ಮಟ್ಟು ಇಲ್ಲದೆ ಇರಬಹುದು, ಇಲ್ಲ ಅವನು ಸ್ನಾನ ಮಾಡಿರಬಹುದು, ಇಲ್ಲ ಅವನು ಅಡುಗೆಯನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಅವನು ಯಾವ ಆಲೋಚನೆ ಮಾಡಿರ್ತಾನೋ ನಮ್ಗೆ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಊಟ ಮಾಡ್ತಿದ್ದ ಅಡುಗೆ ಮಾಡೋಕೆ ಮುಂಚೆ ಸ್ನಾನ ಮಾಡಿದ್ರೆ, ಅಡುಗೆ ಮಾಡೋಕ್ಕಿಂತ ಮುಂಚೆ ಒಳ್ಳೆ ಬಟ್ಟೆನ ಹಾಕೊಂಡಿದ್ರೆ, ಅಡುಗೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸು ಚೆನ್ನಾಗಿತ್ತೆ ನಾವು ಕೇಳಲಿಕ್ಕೆ ಆಗೋಲ್ಲ ಯಾರನ್ನು. ಹಾಗಾಗಿ ತೊಂದರೆ ತಾಪತ್ರೆ ಬೇಡ ಅಂತೇಳಿ ಆಗಿನ ಕಾಲದಲ್ಲಿ ನಮ್ಮ ಸಾಧನೆಗೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ, ನಮ್ಮ ಧಾರ್ಮಿಕ ಜೀವನಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ಇನ್ನೊಬ್ಬರ ಮನೆಗಳಲ್ಲಿ, ವಿಶೇಷವಾಗಿ ಗೊತ್ತಿಲ್ಲದ ಮನೆಗಳಲ್ಲಿ, ಗೊತ್ತಿಲ್ಲದ ಜನರಿಂದ ಆಹಾರವನ್ನು ಸ್ವೀಕರಿಸ್ತಾ ಇರಲಿಲ್ಲ. ಕಾರಣ ಇದ್ದಿದ್ದು ವೈಜ್ಞಾನಿಕ ಕಾರಣವಿದ್ದಿದ್ದು ಇದು. ಆಮೇಲೆ ಬರ್ತಾ ಬರ್ತಾ ಜನರು ಯಾವ ರೀತಿಯೋ ಜೀವನವನ್ನೇನೋ ಪ್ರಾರಂಭ ಮಾಡಿದ್ರು, ಬಟ್ ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದ್ರು. ಅದು ಕೊನೆಗೆ ಅನ್ಟಚಬಿಲಿಟಿ ಅನ್ನುವಂಥ ಹೆಸರಲ್ಲಿ ಅದೊಂದು ಮಾರಕವಾಗಿ ನಮ್ಮ ವೈದಿಕ ಸಂಸ್ಕೃತಿಯ ಮೇಲೆ, ಇಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರದಲ್ಲಿ ಬಂದ್ಬಿಡ್ತು. ಹಿಂದಿನ ಕಾಲದಲ್ಲಿ ಯಾಕೆ ಆಹಾರವನ್ನು ಸ್ವೀಕರಿಸ್ತಿಲ್ಲ ಅಂದ್ರೆ ಕಾರಣ ಬಿದ್ದಿದ್ದು ಇಷ್ಟೇ. ಆಗಿನ ಕಾಲದಲ್ಲಿ ಹಲವಾರು ಸಾಧನೆಗಳನ್ನ ಮಾಡ್ತಾ ಇದ್ರು, ಉಪಾಸನೆಗಳನ್ನ ಮಾಡ್ತಾ ಇದ್ರು. ಹಾಗೆ ಅಸಮದಲ್ಲಿ ಇಂತಹ ದವಸ ಧಾನ್ಯಗಳನ್ನು ತಿನ್ನುವ ಹಾಗಿಲ್ಲ, ಇಂತಹ ಪದಾರ್ಥಗಳನ್ನು ತಿನ್ನುವ ಹಾಗಿಲ್ಲ, ಇಂತಹದ್ದೇ ಊಟವನ್ನು ಮಾಡಬೇಕು ಅಂತ ನಿಯಮಗಳಿರ್ತಿತ್ತು. ಆ ನಿಯಮಗಳನ್ನು ಸಡಲಗೊಳಿಸಿದ್ರೆ ಆಧ್ಯಾತ್ಮಿಕ ಜೀವನ ಮುಂದುವರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ನಿಯಮಗಳಿದ್ದಿದ್ದು. ಆದ್ರೆ ಅದು ಕಾಲಕ್ರಮದಲ್ಲಿ ಅದೆಲ್ಲವೂ ಕೂಡ ಮರ್ತು ಹೋಯಿತು. ಇಲ್ಲ ಜನ ಹೇಗೇಗೋ ಜೀವನವನ್ನ ಮಾಡ್ತಾ, ಸ್ವಾರ್ಥಪರ ಜೀವನವನ್ನ ಮಾಡ್ತಾ, ಅನ್ಟಚಬಿಲಿಟಿ ಅನ್ನುವಂಥ ಹೆಸರಲ್ಲಿ ಮಡಿವಂತಿಕೆಯನ್ನ ಮಾಡಿದ್ರು. ನಮ್ಮ ಜನವೂ ಕೂಡ ಅದಕ್ಕೆ ವೈಜ್ಞಾನಿಕ ಕಲ್ಪನೆ ಇಲ್ಲ, ಅದ್ರ ಹಿಂದೆ ಒಂದು ಆಧ್ಯಾತ್ಮಿಕ ದೃಷ್ಟಿ ನಮ್ಗೆ ಗೊತ್ತಿಲ್ಲದೆ ಅವರೆಲ್ಲ ತುಂಬಾ ಮಡಿ ಮಾಡ್ತಾರೆ. ನಾವು ಕೊಟ್ಟಿದ್ದು ಊಟ ಮಾಡಲ್ಲ, ನಾವು ಕೊಟ್ಟಿದ್ದು ಹಣ್ಣು ತರಕಾರಿ ತಿಂತಾರೆ, ಅವ್ರು ಅಡುಗೆ ಮಾಡಿದ್ ಯಾಕೆ ತಿನ್ನಲ್ಲ ಅನ್ನುವಂಥದ್ದು ತಪ್ಪು ಕಲ್ಪನೆಗಳು ಬಂದ್ಬಿಡ್ತು. ಅದಕ್ಕೆ ನಮ್ಮ ಪಾಶ್ಚಾತ್ಯ ದೇಶದವರು ನಮ್ಮ ದೇಶವನ್ನು ಆಳ್ತಾ ಇದ್ದಂಥವ್ರು ಕೂಡ ನಮ್ಮ ಧರ್ಮದ ಮೇಲೆ ಒಂದು ಆಕ್ರಮಣವನ್ನು ಮಾಡಬೇಕು ಅಂತ ಕೂಡ ಅವರು ಕೂಡ ನಮ್ಮಲ್ಲಿರುವಂತಹ ಇಂತಹ ಕಲ್ಪನೆಗಳನ್ನ ದೊಡ್ಡದಾಗಿ ಮಾಡಿಕೊಂಡು ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ನಮಗೆ ತಪ್ಪು ಕಲ್ಪನೆಗಳು ಬರುವಂತೆ ಕೂಡ ಮಾಡಿಬಿಟ್ರು. ಅದರಿಂದ ನಾವು ನಮ್ಮ ಧರ್ಮದ ಮೇಲೆ ತುಂಬಾ ತಪ್ಪು ಕಲ್ಪನೆಯನ್ನ ಇಟ್ಕೊಂಡ್ವಿ. ಸಾತ್ವಿಕ ಆಹಾರವನ್ನ ಸ್ವೀಕರಿಸಬೇಕು, ತುಂಬಾ ಆಹಾರವನ್ನು ತೆಗೆದುಕೊಳ್ಬೇಡ, ಏನು ತೆಗೆದುಕೊಳ್ಳದೇನೂ ಇರಬೇಡ ಅಂತ ಹೇಳಿ ಮಾಸ್ಟರ್ಗೆ ಹೇಳ್ತಾರೆ. ಅಂದ್ರೆ ಮಧ್ಯ ಪಂಥವನ್ನ ಅನುಸರಿಸು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ನೋಡು ನಿನಗೆ ಸಾಧ್ಯ ಆದ್ರೆ ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡು. ಬೆಳಗಿಂದ ಏನು ತೆಗೆದುಕೊಳ್ಬೇಡ, ಮಧ್ಯಾಹ್ನ ಸಾಯಂಕಾಲ ಹಿಂಗೆ ಅದು ಬೇಕಂದ್ರೆ ಪೂರಿ ಇಲ್ಲ ಕಡಲೆ ಪೂರಿ ಮತ್ತೆ ಹಾಲನ್ನು ತೆಗೆದುಕೋ, ಇಲ್ಲಾಂದ್ರೆ 1-2 ಚಪಾತಿ ಇಲ್ಲ ಲೂಚಿ, ಅಂದ್ರೆ ನಮ್ಮಲ್ಲಿ ಪೂರಿ ಅಂತ ನಾವೇನು ಕಟ್ತೀವಲ್ಲ ಅದನ್ನ 1-2 ಬೇಕಾದ್ರೆ ತೆಗೆದುಕೋ. ಏಕಾದಶಿ ದಿನ ಉಪವಾಸವನ್ನು ಸಾಧ್ಯವಾದ್ರೆ ಮಾಡು. ಉಪವಾಸ ಮಾಡಿದ್ರೆ ನೀನು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುತ್ತೀಯ, ನಿನ್ನ ಮನಸ್ಸನ್ನು ನಿನಗೆ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏಕಾದಶಿಯ ಉಪವಾಸ ವ್ರತಾಚರಣೆ ತುಂಬಾ ಅತ್ಯಂತ ಒಳ್ಳೆಯದು ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗಾಗಿ ಈಗಲೂ ಕೂಡ ಹಲವಾರು ಜನ ಭಕ್ತರು ಮತ್ತೆ ಸಾಧು ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಈಗಲೂ ಕೂಡ ಏಕಾದಶಿ ಉಪವಾಸದ ಆಚರಣೆಯನ್ನ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಇವತ್ತು ಕೂಡ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಕಿವಿ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ ಸ್ಪಷ್ಟವಾಗಿ, ನೀನು ಯಾರ ಮನೆಯ ಶ್ರಾದ್ದದ ಊಟವನ್ನ ಮಾಡಬೇಡ, ತಿಥಿಯ ಊಟವನ್ನ ಮಾಡಬೇಡ ಅಂತ. ಇದು ಹೇಳಿದ ತಕ್ಷಣ ನಿಮಗೆ ಪ್ರಾಯಶಃ ಒಂದು ಸಮಸ್ಯೆ ಬರುತ್ತೆ, ಸ್ವಾಮೀಜಿನ ನೀವು ಸನ್ಯಾಸಿಗಳು, ನಾವು ಸಂಸಾರಸ್ಥರು, ಗೃಹಸ್ಥರು, ನಾವೇನ್ ಮಾಡೋದು, ಹೇಗೆ ಸಾಧ್ಯ ಅಂತ. ಪ್ರಾಯಶಃ ಇಲ್ಲಿ ನಾವು ಮದ್ಯಪಂಥವನ್ನು ಅನುಸರಿಸಬೇಕು. ನಮ್ಮ ಮನೆಯಲ್ಲಿ ನಮ್ಮ ರಕ್ತ ಸಂಬಂಧಿಕರು, ಅಣ್ಣ ತಮ್ಮ ಅಕ್ಕ ತಂಗಿ, ಈ ತರ ತುಂಬಾ ಹತ್ತಿರದವರು, ತುಂಬಾ ಹತ್ತಿರದವರು ಇದ್ದಾಗ ನಮ್ಗೇನು ಬೇರೆ
ಕಾರಣವಿಲ್ಲದೆ ನಮ್ಗೆ ಬೇರೆ ದಾರಿ ಇದ್ದಾಗ ಅವಾಗ ಮಾತ್ರ ಅವ್ರ ಮನೇಲಿ ಹೋಗಿ ಶ್ರಾದ್ದದ ಊಟವನ್ನು ಮಾಡಬೇಕು. ಬಿಟ್ರೆ ಇನ್ಯಾರೋ ನೆಂಟು ದೂರದ ಸಂಬಂಧಿಕರು, ಇನ್ಯಾರೋ ಪರಿಚಯಸ್ಥರು ಅವರೆಲ್ಲರೂ ಕರೆದಾಗ ಪ್ರಾಯಶಃ ನಾವು ಹೋಗಿ ಒಂದು ಸಾಂತ್ವನವನ್ನು ಮಾಡಿ ಬಂದ್ರೆ ಸಾಕು. ಶ್ರಾದ್ದದ ಊಟವನ್ನು ಮಾಡದೇ ಇದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸ್ವಯಂ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಹಾರದ ವಿಷಯದಲ್ಲಿ ಯಾರು ಬೇರೆಯವರ ಮನೆಯ ಶ್ರಾದ್ದದ ಊಟಕ್ಕೆ ಕರೆದ್ರೂ ಕೂಡ ನೀನು ಹೋಗ್ಬೇಡ, ಶ್ರಾದ್ದದ ಆಹಾರವನ್ನು ಸ್ವೀಕರಿಸಬೇಡ, ಅದು ಆಧ್ಯಾತ್ಮಿಕ ಜೀವನಕ್ಕೆ ಚ್ಯುತಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ರಕ್ತ ಸಂಬಂಧಿಗಳು ಬಿಟ್ಟರೆ ಬೇರೆಯವರು ಯಾರು ಹೋಗ್ತಾ ಇರಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ತುಂಬಾ ಗೊತ್ತಿರೋರೆಲ್ಲ ಕರೀತಾರೆ ಅಂತ ಹೇಳಿ ರೂಢಿ ಬಂದಿದೆ ಅಂತ ನಾನು ಕೇಳಿದ್ದೇನೆ. ನನಗೇನು ಅನುಭವ ಇಲ್ಲ ಈ ವಿಷಯದಲ್ಲಿ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಸ್ವಯಂ ಪಾಕವನ್ನು ಮಾಡ್ಕೊಳ್ಳೋದು ಅತ್ಯಂತ ಉತ್ತಮವಾದದ್ದು. ನಿನಗೆ ಸಾಧ್ಯವಾದ್ರೆ ಸ್ವಯಂ ಪಾಕವನ್ನು ಮಾಡ್ಕೊಂತ. ಹಲವಾರು ಬಾರಿ ಮಾಸ್ಟರ್ ಮಹಾಶಯರು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾ ಇರೋ ಸಮಯದಲ್ಲಿ ಅವರ ಮನಸ್ಸು ಒಳ್ಳೆಯ ಸ್ಥಿತಿಲಿದ್ದಾಗ ಇನ್ನು ಹೆಚ್ಚೆಚ್ಚು ಸಾಧನೆ ಮಾಡಬೇಕು ಅಂತ ಅವ್ರಿಗೆ ಯಾವಾಗ ಭಾವನೆ ಬರ್ತಿತ್ತು ಅವಾಗೆಲ್ಲ ಸಮಯದಲ್ಲಿ ಕೂಡ ಇಲ್ಲ ದಕ್ಷಿಣೇಶ್ವರದಲ್ಲಿ ಬಂದು ಇಲ್ಲ ಅವ್ರ ಮನೆಯಲ್ಲೇ ಈ ಸ್ವಯಂ ಪಾಕವನ್ನು ಮಾಡ್ತಾ ಇದ್ರು ಅನ್ನುವಂಥ ಉಲ್ಲೇಖವನ್ನ ನಾವು ಪುಸ್ತಕಗಳಲ್ಲಿ ಕಾಣ್ತೇವೆ. ಇನ್ನೊಂದು ಮಾತನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು, ನಿನ್ನ ಮನೆಯಲ್ಲಿ ಸಾಧ್ಯವಾಗದಿದ್ರೆ ನಿನ್ನ ಕೋಣೆಯಲ್ಲಿ ಸಾಧು ಸತ್ಪುರುಷರ ವಿವಿಧ ದೇವದೇವಿಯರ ಚಿತ್ರಪಟಗಳನ್ನ ಭಾವಚಿತ್ರಗಳನ್ನ ಹಾಕೊಂಡಿರುವಂತ. ನೋಡಿ, ನಮ್ಮಲ್ಲಿ ಏನೇನು ಸಂಸ್ಕೃತಿ ಇತ್ತು, ನಮ್ಮ ಹಿಂದಿನವ್ರು ಏನೇನು ಮಾಡಿದ್ರು ಅದೆಲ್ಲವನ್ನು ಕೂಡ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮನೆಯಲ್ಲಿ ಸಾಧ್ಯವಾಗಿ ಅಂದ್ರೆ ಕೋಣೆಯಲ್ಲಿ ನೀನು ಒಳಗಡೆ ನೀನು ಮಲಿಕೊಳ್ಳುವಂತ ನೀನೇನು ಪರ್ಸನಲ್ ಕೋಣೆ ಅಂತ ಇರ್ತಲ್ಲ, ಅಲ್ಲಿ ವಿವಿಧ ಸಾಧು ಸತ್ಪುರುಷರ ವಿವಿಧ ದೇವದೇವಿಯರ ಚಿತ್ರಪಟಗಳನ್ನ ಹಾಕೊಂಡಿರು. ಯಾಕೆ? ನಿನಗ್ ಬೇಕಾಗೋ ಬೇಡವಾಗಿಯೋ ಇಲ್ಲ ನೀನು ಕಾನ್ಶಿಯಸ್ ಆಗೋ ಅನ್ಕಾನ್ಶಿಯಸ್ ಆಗೋ ನೋಡಿದ್ರು ಕೂಡ ಅವರೆಲ್ಲರ ಚಿತ್ರಗಳನ್ನು ನೋಡ್ತಾ ಇದ್ದಾಗ ನಿನ್ನ ಮನಸ್ಸೊಂದು ತಕ್ಕ ಮಟ್ಟಿಗೆ ಒಂದು ಪವಿತ್ರ ಭಾವನೆಯನ್ನ, ಭಕ್ತಿ ಭಾವನೆಯನ್ನು ಉಂಟಾಗ್ಲಿಕ್ಕೆ ಅದೊಂದು ಸ್ವಲ್ಪ ಮಟ್ಟಿಗೆ ನಿನಗೆ ಸಹಾಯವನ್ನು ಮಾಡಿತ್ತು. ಹಾಗಾಗಿ ವಿವಿಧ ಸಾಧು ಸತ್ಪುರುಷರ ದೇವದೇವಿಯರ ಭಾವಚಿತ್ರಗಳನ್ನ ಹಾಕಿಕೊಳ್ಳುವಂತೆ. ಸೊ ಹಿಂದಿನ ಕಾಲದಲ್ಲಿ ಯಾಕೆ ದೊಡ್ಡ ದೊಡ್ಡ ಫೋಟೋಗಳನ್ನೆಲ್ಲ ಮನೆಗಳಲ್ಲಿ ಹಾಕ್ತಿದ್ರು ಇದೇ ಕಾರಣಕ್ಕೆ. ಈಗಿನ ಕಾಲದಲ್ಲೆಲ್ಲ ಮೇಂಟೈನ್ ಮಾಡಕ್ ನಮ್ಗೆ ಕಷ್ಟ ಆಗುತ್ತೆ ಅಂತ ನಾವು ತೆಗೆದು ಹಾಕ್ತೀವಿ ಎಷ್ಟೋ ಬಾರಿ. ಅದೆಲ್ಲ ಹಾಕಿದ್ರು ಅಜ್ಜಿ ಕಾಲದವರು, ಅವರಿಗೆಲ್ಲ ಬುದ್ಧಿ ಇರಲಿಲ್ಲ, ಅವರೆಲ್ಲ ಮಾಡರ್ನ್ ಇರಲಿಲ್ಲ, ಅವರೆಲ್ಲ ನಮ್ಮ ತರ ಕಾನ್ವೆಂಟ್ಗೆ ಹೋಗಿರ್ಲಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಅವರೆಲ್ಲ ಯಾಕೆ ಹಾಕಿದ್ರು ಅಂತ ಅಂದ್ರೆ ಈ ರೀತಿಯಾದ ಭಗವಂತನ ನೆನಪಿಸ್ಕೊಳ್ಳೋಣ, ನಮ್ಮ ಜೀವನ ಧನ್ಯತ್ವವನ್ನು ನಾವು ಮಾಡ್ಕೊಳ್ಳೋಣ ಅಂತೇಳಿ ಈ ಭಾವಚಿತ್ರಗಳನ್ನೆಲ್ಲ ಹಾಕ್ತಾ ಇದ್ರು. ಒಂದು ಕಥೆಯನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ನಾನು ಓದಿರುವ ಮಹಾಭಾರತದಲ್ಲಿ ಈ ರೀತಿಯಾದ ಕಥಾಚಿತ್ರಣ ಎಲ್ಲೂ ಸಿಕ್ಕಿಲ್ಲ. ಪ್ರಾಯಶಃ ರಾಮಾಯಣ ಹಲವಾರು ರೀತಿಯ ಮಹಾಭಾರತಗಳು ಕೂಡ ಹಲವಾರು ಕವಿಗಳು ಬರೆದಿದ್ದಾರೆ. ಬಂಗಾಳದಲ್ಲಿ ಏನಾದರೂ ಇದು ಪ್ರಚಲಿತ ಇರಬಹುದೋ ಏನೋ ಅಂತ ಹೇಳಿ ನನಗೂ ಇದು ಎಲ್ಲಿ ಶ್ರೀರಾಮಕೃಷ್ಣಗೆ ಇದು ಸಿಕ್ಕಿತ್ತು ಅಂತ ನನಗೂ ಹುಡುಕದೆ ನನಗೂ ಗೊತ್ತಾಗಿಲ್ಲ. ಸಾಧು ಸತ್ಪುರುಷ ಭಾವಚಿತ್ರವನ್ನ ಹಾಕಿಕೊಳ್ಬೇಕು ಅಂತ ಹೇಳ್ತಾ ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣರು. ನೋಡು, ಸಾಧು ಸತ್ಪುರುಷರ ಸಾಧುಗಳ ಮಹಾತ್ಮರ ಸೇವೆಯನ್ನ ನೀನು ಮಾಡ್ತಾ ಇರಬೇಕು. ನಿನಗೆ ಯಾಕೆ ಅಂತ ನಿನಗೆ ಪ್ರಶ್ನೆ ಬರಬಹುದು ಪ್ರಾಯಶಃ. ಅದಕ್ಕೆ ದ್ರೌಪದಿ ವಸ್ತ್ರಾಭರಣದ ಕಥೆಯನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ ಮಾಸ್ಟರ್ ಮಹಾಶಯ ಹತ್ರ. ಒಮ್ಮೆ ಒಬ್ಬ ಸಾಧು ಬಂದಿದ್ದಾನೆ, ನದಿಯಲ್ಲಿ ಇಳಿದು ಸ್ನಾನವನ್ನ ಮಾಡ್ತಾ ಇದ್ದ. ನದಿಯ ನೀರಿನ ರಭಸದಲ್ಲಿ ಆ ಸಾಧುವಿನ ಕೋಪಿನ ನೀರಿನ ರಭಸದಲ್ಲಿ ಹೊರಟೋಯ್ತು. ಇದನ್ನು ಕಂಡಂತಹ ದ್ರೌಪದಿ ಹಿಂದು ಮುಂದೆ ನೋಡದೆ ತನ್ನ ಸೀರೆಯ ಸೆರಗಿನ ಒಂದು ತುದಿಯನ್ನ ಒಂದಷ್ಟು ಭಾಗವನ್ನು ಹರಿದು ಬಿಟ್ಟು ಆ ಸಾಧುವಿಗೆ ಕೇಳ್ದನೆ ಕೊಟ್ಟು ಬಿಡ್ತಾಳಂತೆ. ಹಾಗಾಗಿ ಸಾಧು, ನಿನ್ಗೆ ಒಳ್ಳೇದಾಗ್ಲಿ, ನೀನ್ ನನ್ಗೇನ್ ಸಹಾಯ ಮಾಡಿದ್ಯೋ ಅದು ಯಥಾವತ್ತಾಗಿ ನಿನಗೆ ಬೇಕಾದ ಸಮಯದಲ್ಲಿ ಇದು ನಿನಗೆ ಶ್ರೀರಕ್ಷೆ ಆಗತ್ತೆ ಅಂತ ಹೇಳಿ ಅವನು ಆಶೀರ್ವಾದ ಮಾಡಿ ಹೋಗಿತ್ತಂತೆ ಆ ಸಾಧು. ಹಾಗಾಗಿ ದ್ರೌಪದಿಯ ವಸ್ತ್ರಾಭರಣವಾದಾಗ ಈ ಸಾಧುವಿಗೆ ದ್ರೌಪದಿ ಅವಳ ಸೆರಗಿನ ತುದಿಯನ್ನು ಹರಿದು ಏನು ಕೊಟ್ಟಿದ್ಲೋ ಅದೊಂದು ಶ್ರೀರಕ್ಷೆಯಾಗಿ ಬಂದು ದ್ರೌಪದಿಯ ವಸ್ತ್ರಾಭರಣ ಆಗುವಂತ ಸಮಯದಲ್ಲಿ ಭಗವಂತ ಬದ್ದು ಕಾಪಾಡ್ದ ಅಂತ ಹೇಳಿ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಸಾಧುಗಳ ಸೇವೆಯನ್ನು ಯಾಕೆ ಮಾಡಬೇಕು, ಸೇವೆಯನ್ನು ಮಾಡಿದ್ರೆ ಅದು ಹೇಗೆ ನಮ್ಮನ್ನು ಕಾಪಾಡುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಕಥೆಯನ್ನು ಹೇಳ್ತಾರೆ. ಬಟ್ ನಮ್ಗೆಲ್ಲ ಅಂದ್ರೆ ರಾಜಸೂಯ ಯಾಗವನ್ನು ಮಾಡಿದಾಗ ಸುದರ್ಶನ ಚಕ್ರವನ್ನ ಬಿಟ್ಟು ಸುದರ್ಶನ ಚಕ್ರ ವಾಪಸ್ ತೆಗೆದುಕೊಂಡ ಮೇಲೆ ಕೃಷ್ಣ ಅವನ ಕೈಯಲ್ಲಿ ತೋರು ಬೆರಳಲ್ಲಿ ರಕ್ತ ಬಂತು. ಅವಾಗ ದ್ರೌಪದಿ ಅವಳ ಸೆರಗಿನ ತುದಿನ ಹರಿದು ಬಿಟ್ಟು ಕಟ್ಟುತ್ತಾಳೆ. ಕಟ್ಟದ ಮೇಲೆ ಕೃಷ್ಣ ಹೇಳ್ತಾನೆ, ಇವತ್ತಿಂದ
ನನ್ನನ್ನು ಬಂಧಿಸ್ಬಿಟ್ಟೆ ನಿನ್ನ ಋಣದಿಂದ, ಇದಕ್ಕೆ ನಾನು ಯಾವತ್ತೂ ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತ ಕೃಷ್ಣ ಹೇಳಿದ್ದ. ಆ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಕೃಷ್ಣ ಬಂದು ಸಹಾಯವನ್ನ ಮಾಡಿದ್ದ ಅಂತ ಸಾಮಾನ್ಯವಾಗಿ ನಾವೆಲ್ಲ ಓದಿರುವಂತ ಕಥೆ. ಆದ್ರೆ ಶ್ರೀರಾಮಕೃಷ್ಣ ಈ ಕಥೆಯನ್ನು ಹೇಳ್ತಾರೆ. ಇದು ಯಾವ ಮಹಾಭಾರತದಲ್ಲಿ ಯಾವ ಕವಿ ಬರೆದಿರುವಂತಹ ಮಹಾಭಾರತದಲ್ಲಿ ಈ ಕಥೆ ಇದೆಯೋ ನನಗೂ ಗೊತ್ತಿಲ್ಲ. ಬಟ್ ದ್ರೌಪದಿ ವಸ್ತ್ರಾಪಹರಣದ ಕುರಿತು ಹೊಸ ಕಥೆಯನ್ನ ಶ್ರೀರಾಮಕೃಷ್ಣ ಹೇಳಿದ್ದನ್ನ ನಾವಿಲ್ಲಿ ನೋಡಬಹುದು. ಇನ್ನೊಂದು ಮಾತನ್ನ ಶ್ರೀರಾಮಕೃಷ್ಣರು ಬಗ್ಗೆ ಹೇಳ್ತಾರೆ. ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದ ಮೇಲೆ ನನ್ನ ಮನಸ್ಸು ಅತ್ಯಂತ ಆನಂದವನ್ನು ಪಡೆಯುವಂತೆ ಭಾವನೆ ಉಂಟಾಯಿತು, ಆ ಅನುಭವ ಉಂಟಾಯಿತು. ನನ್ನ ಮನಸ್ಸು ತುಂಬಾ ಬೆಂದು ಹೋಗಿತ್ತು. ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದ ಮೇಲೆ ಅತ್ಯಂತ ಆನಂದವನ್ನ, ಪರಮ ಶಾಂತಿಯನ್ನ ಪಡೆದೆ ನಾನು ಅಂತ ಹೇಳಿ. ಇನ್ನೊಂದು ವಿಷಯವನ್ನು ನಾವು ಆಲೋಚನೆ ಮಾಡೋದಕ್ಕೆ ಗೊತ್ತಾಗುತ್ತೆ. ಮಾಸ್ಟರ್ ಎಷ್ಟು ಸಂಸಾರದ ಆ ಚಕ್ರದಲ್ಲಿ ಬೆಂದಿದ್ದ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಷ್ಟು ಕಷ್ಟಗಳನ್ನು ಅನುಭವಿಸಿದ್ದ ಮಾನಸಿಕವಾಗಿ ಅಂತ ನಾವೆಲ್ಲ ನೋಡಿದ್ವಿ. ಈ ಕಷ್ಟಗಳು ಬಂದಿದ್ದರಿಂದ ಪ್ರಾಯಶಃ ಈ ಕಷ್ಟಗಳ ಮಧ್ಯದಲ್ಲಿ ಆ ಜೀವಾತ್ಮ ಬೆಂದು ಪರಿತಪಿಸ್ತಾ ಇದ್ರಿಂದ ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದ ತಕ್ಷಣವೇ ಅವನನ್ನ ಪಡ್ಕೊಳ್ಳಿಕ್ಕೆ, ಅವನೊಬ್ಬ ಯೋಗ್ಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕಾಣುತ್ತೆ. ಇದನ್ನೇ ನಾವು ಮಹಾಭಾರತದಲ್ಲಿ ನೋಡ್ಬೋದು. ಒಮ್ಮೆ ಕುಂತಿ ಬೇಡ್ಕೊಳ್ತಾಳೆ, ಹೇ ವಾಸುದೇವ, ಹೇ ಕೃಷ್ಣ, ನನಗೆ ಅವಾಗ ಕಷ್ಟಗಳನ್ನು ಕೊಡ್ತಾ ಇರು ಅಂತ. ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಕಷ್ಟಗಳನ್ನು ಕೊಡಬೇಡ ಹೇ ಭಗವಂತ ಅಂತ. ಕುಂತಿ ಮಹಾಭಾರತದಲ್ಲಿ ಬೇಡ್ತಾಳೆ, ಹೇ ವಾಸುದೇವ, ಹೇ ಕೃಷ್ಣ, ನನಗೆ ಅವಾಗ ಕಷ್ಟಗಳನ್ನು ಕೊಡ್ತಾ ಇರು ಅಂತ, ಫ್ರೀ ಪ್ಯಾಕೇಜ್ ತರ. ನಾವು ಇದೆಲ್ಲ ಕೇಳಿದಾಗ ಪ್ರಾಯಶಃ ಕುಂತಿ ತಲೆ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಕಾಣುತ್ತೆ ಅಂತ ನಾವೆಲ್ಲ ಅನ್ಸುತ್ತೆ. ಯಾಕಂದ್ರೆ ಅವಳು ತುಂಬಾ ಕಷ್ಟವನ್ನು ಅನುಭವಿಸೋದ್ಲು. ಯೌವನ ಸಮಯದಲ್ಲಿ ಗಂಡನ್ ಕಳ್ಕೊಂಡ್ಲು. 5 ಜನ ಮಕ್ಕಳಿದ್ರು ಕೂಡ ಎಷ್ಟೋ ಬಾರಿ ಅವರಿಬ್ರು ಕೂಡ ದೂರ ಇರಬೇಕಾಗ್ತಾ ಇತ್ತು. ಮತ್ತೆ ತನ್ನ ಮುಂದೆ ಮಕ್ಕಳು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ, ಸೊಸೆ ಕಷ್ಟವನ್ನು ಅನುಭವಿಸಿದ್ಲು. ಎಷ್ಟೋ ಬಾರಿ ಅವರ ಒಂದೊಂದು ತುತ್ತುಗೂ ಕೂಡ ಕಷ್ಟವನ್ನು ಪಟ್ಟರು. ಪ್ರಾಯಶಃ ಅವರ ಮನಸ್ಸಿನ ಸ್ಥೀಮಿತವನ್ನು ಕಳ್ಕೊಂಡಿದ್ಲು ಅನ್ಸುತ್ತೆ ಕುಂತಿ. ಹಾಗಾಗಿ ಈ ರೀತಿ ವಿಚಿತ್ರವಾದ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ಲು ಏನೋ ಅಂತ ನಮ್ಗೆ ಅನಿಸಬಹುದು ಏನೋ. ಇದನ್ನ ಕೇಳ್ತಾರೆ ಕುಂತಿ ಹತ್ರ, ಅಮ್ಮ ನಿನ್ಗೆ ಎಷ್ಟೆಲ್ಲಾ ಕಷ್ಟವನ್ನು ಅನುಭವಿಸಿದೆ ನಾವೆಲ್ಲ ನೋಡಿದ್ದೀವಿ. ಇಷ್ಟೆಲ್ಲ ಕಷ್ಟ ಎಲ್ಲ ಆಗೀಗ ಕುರುಕ್ಷೇತ್ರ ಯುದ್ಧ ಮುಗಿದು ಈಗ ಧರ್ಮರಾಯ ನಿನ್ನ ಮಗ ಕೂತಿದ್ದಾನೆ, ಈಗ ನೀನ್ ರಾಜಮಾತೆ ಆಗಿದ್ದೀಯ, ಈ ಸಮಯದಲ್ಲಿ ಆರಾಮಾಗಿ ಇರಬಹುದನ್ನು ಬಿಟ್ಟು ಹೇ ವಾಸುದೇವ, ಹೇ ಕೃಷ್ಣ, ನನಗೆ ಕಷ್ಟಗಳನ್ನು ಕೊಡುವಂತ ವಿಚಿತ್ರವಾದ ಪ್ರಾರ್ಥನೆಯನ್ನು ಮಾಡ್ತಿದೆಯಲ್ಲ ಯಾಕೆ ಅಂತ ಕುಂತಿ ಹತ್ರ ಕೇಳ್ತಾರೆ. ನೋಡಿ, ಕಷ್ಟಗಳು ಬಂದಾಗ ಮಾತ್ರ ನಾವೆಲ್ಲ ವಾಸುದೇವನ ನೆನಪಿಸ್ಕೊಳ್ತೀವಿ, ಕೃಷ್ಣ ನೆನಪಿಸ್ಕೊಳ್ತೀವಿ. ಹಾಗಾಗಿ ಕಷ್ಟಗಳೇನಾದ್ರೂ ಬರಲಿಲ್ಲ ಅಂದ್ರೆ ನಾನು ಎಲ್ಲಿ ಭಗವಂತನ ಮರೆತು ಬಿಡ್ತೀನೋ ಎನ್ನುವಂತ ಭಯ ಅನ್ನುವಂತ ಚಿಂತೆ ನನಗಿದೆ. ಹಾಗಾಗಿ ಮಧ್ಯ ಕಷ್ಟಗಳು ಬರ್ತಾ ಇದ್ರೆ ನಾನು ಭಗವಂತನ ಸದಾ ಸ್ಮರಿಸ್ತಾ ಇರ್ತೀನಿ, ಭಗವಂತನ ಮರೆಯೋದಿಲ್ಲ. ಆ ಕಾರಣದಿಂದ ಭಗವಂತನಲ್ಲಿ ನನಗೆ ಕಷ್ಟಗಳನ್ನು ಕೊಡು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತೇಳಿ. ನೋಡಿ, ಒಬ್ಬ ಸಾಮಾನ್ಯ, ಒಬ್ಬ ಗೃಹಸ್ಥ, ಒಬ್ಬ ಲೌಕಿಕ ವ್ಯಕ್ತಿಯ ಮಾನಸಿಕ ಚಿಂತೆ, ಮನೋಚಿಂತನೆ ಹೇಗಿರುತ್ತೆ, ಒಬ್ಬ ಆಧ್ಯಾತ್ಮಿಕ, ಒಬ್ಬ ಭಕ್ತರ ಚಿಂತನೆ ಹೇಗಿರುತ್ತೆ ನೋಡಿ. ಇದೆ ಅದಕ್ಕೆ ಹಲವಾರು ಜನ ಕೇಳ್ತಾ ಇರ್ತಾರೆ, ಏನ್ ಸ್ವಾಮೀಜಿ ನಾವು ಎಷ್ಟು ಶ್ರೀರಾಮಕೃಷ್ಣ ನೆನಪಿಸ್ಕೊಂಡ್ವಿ, ಎಷ್ಟು ಭಗವಂತನ ನಾವು ನೆನಪಿಸ್ಕೊಂಡ್ವಿ, ಎಷ್ಟೆಲ್ಲಾ ಪೂಜೆಗಳನ್ನು ಮಾಡಿದ್ವಿ, ಎಷ್ಟೆಲ್ಲಾ ವ್ರತಗಳನ್ನು ಮಾಡಿದ್ವಿ, ಎಷ್ಟೆಲ್ಲಾ ಒಳ್ಳೆ ಜೀವನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಭಗವಂತ ನಮ್ಗೆ ಕಷ್ಟ ಕೊಡ್ತಾ ಇದ್ದಾನಲ್ಲ, ನಿಜವಾಗ್ಲೂ ಭಗವಂತ ಇದ್ದಾನೋ ಇಲ್ವೋ, ಇಲ್ಲ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೋ ಇಲ್ವೋ ಅನ್ನುವಂತ ಸಂಶಯ ನಮ್ಗೆ ಬರ್ತಾ ಇರುತ್ತೆ ಅಂತ. ಅದಕ್ಕೆ ತಮಾಷೆ ಮಾಡ್ತಾ ಇರ್ತೀನಿ, ನಮ್ಮ ಬ್ಯಾಲೆನ್ಸ್ ಶೀಟು ಭಗವಂತನ ಬ್ಯಾಲೆನ್ಸ್ ಶೀಟು ಯಾವಾಗ್ಲೂ ಟ್ಯಾಲಿ ಆಗಲ್ಲ ಅಂತ. ಯಾಕೆಂದ್ರೆ ಒಳ್ಳೇದು ಕೆಟ್ಟದು ಸರಿ ತಪ್ಪು ಅಂತ ನಾವೇನು ನೋಡ್ತೀವೋ, ನಾವೇನ್ ಅನ್ಕೊಳ್ತೀವೋ, ಇಲ್ಲ ಭಗವಂತನ ದೃಷ್ಟಿಯಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೇದು, ಯಾವುದು ಕೆಟ್ಟದು ನಮ್ಗೆ ಅನ್ನುವಂಥದ್ದು ಎಷ್ಟೋ ಬಾರಿ ಒಂದೇ ಇರೋದಿಲ್ಲ. ಚಿಕ್ಕ ಮಕ್ಕಳು ಮಣ್ಣು ತಿಂತಾ ಇರ್ತಾರೆ, ನಾವೆಲ್ಲ ಬೈತೀವಿ, ಇಲ್ಲ ಹೊಡಿತೀವಿ, ಆದ್ರೂ ಮಗು ಎಷ್ಟೋ ಬಾರಿ ಗೊತ್ತಿಲ್ದೇನೆ ಮಣ್ಣು ತಿನ್ನುತ್ತೆ. ಯಾಕಂದ್ರೆ ಆ ಮಣ್ಣಲ್ಲಿ ಏನೋ ಒಂದು ಸಿಹಿ ಇಲ್ಲ ಒಂದು ಸ್ವಾದಿಷ್ಟ ಇದೆ ಅಂತ. ಬಟ್ ಬೆಳೆದ ಮೇಲೆ ಆ ಮಗು ಮಣ್ಣು ತಿನ್ನೋದಿಲ್ಲ, ಯಾಕಂದ್ರೆ ಮಣ್ಣು ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ನಾವು ಬೌದ್ಧಿಕವಾಗಿ, ಮಾನಸಿಕವಾಗಿ ಬೆಳಿತೀವೋ, ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪಕ್ವವನ್ನ ಪಡಿತೀವೋ, ಅವಾಗ ಒಳ್ಳೇದು ಕೆಟ್ಟದು ಸರಿ ತಪ್ಪು ಅನ್ನುವಂಥದ್ದು ನಮ್ಮ ಚಿಂತನೆ, ನಮ್ಮ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ. ಇಲ್ಲಿ ನಾವು ಮಾಸ್ಟರ್ ಮಾರ್ಷಂದ ಜೀವನದಲ್ಲೂ ನೋಡ್ಬೋದು. ಅಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿಂದಾನೋ ಏನೋ ಶ್ರೀರಾಮಕೃಷ್ಣ ಸಂಸರ್ಗಕ್ಕೆ ಬಂದಿದ ತಕ್ಷಣ ಅವನು ಆ ಸತ್ಸಂಗದ ಫಲವನ್ನು ಉಂಡ, ಗುರುವಿನ ಕೃಪೆಗೆ ಪಾತ್ರನಾದ, ಗುರು ಹೇಳಿದಂಗೆ ಅವನ ಗುಲಾಮನಾಗಿ ಅವನ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡ. ಹಾಗಾಗಿ ನಮ್ಗೇನಾದ್ರೂ ಕಷ್ಟಗಳು ಬರ್ತಾ ಇದ್ರೆ ನಾವು ವಿಚಲಿತರಾಗಬೇಕಾಗಿಲ್ಲ. ಇದನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಕರ್ಮಯುಗದ ಉಪನ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ.
ಪ್ರತಿಯೊಂದು ಕರ್ಮ, ಅದು ಉಂಟಾಗುವಂತಹ ಫಲಗಳು, ಒಳ್ಳೆಯದು ಕೆಟ್ಟದ್ದು ಮತ್ತು ಸುಖ ದುಃಖ ನೋವು ನಲಿವು ಅಂತ ಏನೇ ನಮ್ಗೆಲ್ಲ ಬರುತ್ತಲ್ಲ, ಈ ಎಲ್ಲ ಅನುಭವಗಳು ಕೂಡ ಒಂದೊಂದು ಅನುಭವ ಕೂಡ ನಮಗೆ ಟೀಚರ್ಸ್ ಇದ್ದಂಗೆ, ಗುರುಗಳಿದ್ದ ಹಾಗೆ. ನಮಗೆ ಸುಖ ಎಷ್ಟು ಅನುಭವವನ್ನು ಕೊಟ್ಟು ಎಷ್ಟು ನಮಗೆ ಪಾಠವನ್ನು ಕಲಿಸುತ್ತೋ ಅದಕ್ಕಿಂತ ಹೆಚ್ಚಾಗಿ ಪ್ರಾಯಶಃ 10 ಪಟ್ಟು ದುಃಖ ಕಲಿಸ್ಕೊಡುತ್ತೆ ನಮಗೆ ಗುರುವಾಗಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಕೂಡ ಮಾತಾಡ್ತಾರೆ. ಯಾಕೆ ಭಗವಂತ ಕಷ್ಟವನ್ನು ಇಟ್ಟಿದ್ದಾನೆ ಪ್ರಪಂಚದಲ್ಲಿ? ಇಲ್ಲ, ನಮ್ಮ ಜೀವನದಲ್ಲಿ ಯಾಕೆ ಕಷ್ಟ ಬರುತ್ತೆ ಅಂದ್ರೆ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ, ಅವನ ಹತ್ರ ಹೋಗ್ಲಿಕ್ಕೋಸ್ಕರ. ಪ್ರಾಯಶಃ ಹಾಗೆ ಆಲೋಚನೆ ಮಾಡಿದ್ರೆ ನಮ್ಮ ಕಷ್ಟಗಳೇ ಇರ್ಲಿಲ್ಲ ಅಂತಂದ್ರೆ, ಕಷ್ಟಗಳೇ ಬರೋದಿಲ್ಲ ಅಂತ ಆದ್ರೆ ಪ್ರಾಯಶಃ ನಾವು ಯಾರು ಕೂಡ ಈ ತರ ಆಶ್ರಮಕ್ಕೆ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ, ಭಗವಂತ ನಮ್ಗೆ ಯಾಕೆ ಬೇಕು? ಇದನ್ನೇ ಸ್ವಾಮಿ ವಿವೇಕಾನಂದ ಕಡೆ ಹೇಳ್ತಾರೆ, ಎಲ್ಲಿಯವರೆಗೂ ಮೃತ್ಯುವಿದೆಯೋ, ಎಲ್ಲಿಯವರೆಗೂ ಸಾವಿದೆಯೋ ಅಲ್ಲಿಯವರೆಗೂ ಭಗವಂತನನ್ನ ಮತ್ತೆ ಧರ್ಮವನ್ನ ನಿರಾಕರಿಸಲಿಕ್ಕೆ ಯಾವ ಜೀವಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಮಾತಾಡ್ತಾರೆ. ಎಂತ ಅದ್ಭುತವಾದ ಮಾತು ನೋಡಿ. ಎಲ್ಲಿವರೆಗೂ ಸಾವು ಮೃತ್ಯು ಇದೆಯೋ ಅಲ್ಲಿವರೆಗೂ ಧರ್ಮವನ್ನ ಭಗವಂತನನ್ನ ಅಲ್ಲಿಗೆ ಎಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ. ಯಾಕೆ ನಮಗೆ ಕಷ್ಟ ಕೊಡ್ತಾನೆ ಭಗವಂತ ಅಂದ್ರೆ ಅವನ ಹತ್ರ ಬರ್ಲಿಕ್ಕೋಸ್ಕರ. ಯಾಕಂದ್ರೆ ನಾವು ಸುಖ ಕೊಟ್ಟರೆ ಮರೆತು ಬಿಡ್ತೀವಿ. ಹೆಚ್ಚಿನರು ನಾವೆಲ್ಲರೂ ಕೂಡ, ಕೆಲವು ಬೆಳವಣಿಗೆ ವ್ಯಕ್ತಿಗಳು ಬಿಟ್ರೆ ಇನ್ನೆಲ್ಲರೂ ಕೂಡ ನಾವು ಮರೆತು ಬಿಡ್ತೀವಿ. ಹಾಗಾಗಿ ದ್ವಂದ್ವಮಯ ಜಗತ್ತು ಕೂಡ. ಇದನ್ನೇ ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲೂ ಕೂಡ ನೋಡಬಹುದು. ಆ ಕಷ್ಟಗಳು ಬಂದಾಗ ಕೂಡ ಅದಕ್ಕೊಂದು ಆಧ್ಯಾತ್ಮಿಕ ತಿರುವನ್ನ ಶ್ರೀರಾಮಕೃಷ್ಣರ ಸಹಾಯದಿಂದ ಕೊಟ್ಟ ಅವನ ಜೀವನದಲ್ಲಿ. ಆಗ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತ ಮಾಸ್ಟರ್ ಮಹಾಶಯ ಆತ್ಮ ದರ್ಶನವನ್ನ ಮಾಡಿಕೊಂಡ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ. ಒಬ್ಬ ಪಾರ್ಸಿ ಸಾಧು ಇಲ್ಲ ಬೈರಾಗಿ ಇಲ್ಲ ಒಬ್ಬ ಭಕ್ತ ಪಾರ್ಸಿ ಧರ್ಮದಲ್ಲಿ ಬರೋನು ಅದ್ಭುತವಾದ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ಪ್ರಾಯಶಃ ನೀವೆಲ್ಲರೂ ಕೂಡ ಕೇಳಿರ್ಬೋದು ಹಲವಾರು ಜನ. ಓ ಗಾಡ್, ಇಂಗ್ಲಿಷಲ್ಲಿ ಹೇಳಿದ್ರೆ ಕನ್ನಡಕ್ಕೆ ತರ್ಜುಮೆ ಮಾಡ್ತೀನಿ, ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ. ಓ ಗಾಡ್, ಐ ವಾಸ್ ಇಂಟೆಲಿಜೆಂಟ್ ಅಂಡ್ ಐ ವಾಸ್ ಪ್ರೇಯಿಂಗ್ ಯು ಟು ಗಿವ್ ದ ಸ್ಟ್ರೆಂತ್ ಟು ಚೇಂಜ್ ದ ವರ್ಲ್ಡ್. ಓ ಗಾಡ್, ನೌ ಐ ಹ್ಯಾವ್ ಬಿಕಮ್ ಎ ವೈಸ್ ಮ್ಯಾನ್, ಪ್ಲೀಸ್ ಗಿವ್ ಮಿ ದ ಸ್ಟ್ರೆಂತ್ ಟು ಚೇಂಜ್ ಮೈ ಸೆಲ್ಫ್. ಹೇ ಭಗವಂತ, ನಾನು ಬುದ್ಧಿವಂತನಾಗಿದ್ದೆ ಮೊದಲು, ಹಾಗಾಗಿ ನನಗೆ ಶಕ್ತಿಯನ್ನ ಕೊಡು ಅಂತ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಏನಕ್ಕೋಸ್ಕರ ಶಕ್ತಿ? ಇಡೀ ವಿಶ್ವವನ್ನೇ, ಜಗತ್ತನ್ನೇ, ಪ್ರಪಂಚದಲ್ಲಿ ಒಂದು ಪ್ರತಿಯೊಬ್ಬರನ್ನು ಬದಲು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಅದಕ್ಕೆ ಬೇಕಾದ ಒಂದು ಶಕ್ತಿಯನ್ನು ಕೊಡು ಅಂತ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಬುದ್ಧಿವಂತ ಆಗಿದ್ದೆ ಈಗಲೂ. ಆದ್ರೆ ನಾನಿವತ್ತು ಧೀಮಂತನಾಗಿದ್ದೇನೆ. ಹಾಗಾಗಿ ನನಗೆ ಶಕ್ತಿಯನ್ನು ಕೊಡು. ಏನಕ್ಕೋಸ್ಕರನಪ್ಪ? ನನ್ನನ್ನು ನಾನು ಬದಲಾಗಿಸ್ಕೊಳ್ಳೋ, ನಾನು ಬದಲು ಮಾಡ್ಕೊಳ್ಳೋಕ್ಕೋಸ್ಕರ ಅಂತ. ಇದೊಬ್ಬ ಪಾರ್ಸಿಯ ಭಕ್ತನ ಬೈರಾಗ್ಯ ವಿಶೇಷವಾದ ಅದ್ಭುತವಾದ ತುಂಬಾ ಫೇಮಸ್ ಪ್ರಾರ್ಥನೆ. ಒಬ್ಬ ಬುದ್ಧಿವಂತನಿಗೂ ಒಬ್ಬ ಧೀಮಂತನಿಗೂ ಇದೇ ವ್ಯತ್ಯಾಸ. ಪ್ರತಿನಿತ್ಯ ನಾವು ಗಾಯತ್ರಿ ಮಂತ್ರವನ್ನ ಪುರಸ್ಕರಣೆ ಮಾಡುವಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತಾ ಇದ್ರು. ಆ ಧೀ ಅಂತಂದ್ರೆ ಏನು ಅಂದ್ರೆ ಅದು ಮೇಧ, ಅದು ಬುದ್ಧಿವಂತಿಕೆ ಇಲ್ಲ. ಬುದ್ಧಿವಂತಿಕೆನ 100 ಪಟ್ಟು ಮೇಲಿರುವಂತಹದ್ದು, ಅದನ್ನ ಮೇಧ ಅಂತ ಕರೀತಾರೆ, ಅದನ್ನೇ ಧೀ ಅಂತ ಕರೀತಾರೆ. ಈ ಮಾಸ್ಟರ್ ಮಹಾಶಯ ಬುದ್ಧಿವಂತನಾಗಿದ್ದ, ಸ್ನಾತಕೋತ್ತರದಲ್ಲಿ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ, ಆಗಿನ ಕಾಲದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅನ್ನು ಪಡೆದಿದ್ದ, ಮತ್ತೆ ಒಬ್ಬ ಮುಖ್ಯೋಪಾಧ್ಯಾಯನಾಗಿದ್ದ, ಹಲವಾರು ಪುಸ್ತಕಗಳನ್ನು ಓದಿದ್ದ, ಹಲವಾರು ಗ್ರಂಥಗಳನ್ನು ಓದಿದ್ದ, ಹಲವಾರು ವಿಚಾರವನ್ನು ತಿಳ್ಕೊಂಡಿದ್ದ. ಇವನೊಬ್ಬ ಸಾಮಾನ್ಯ ವ್ಯಕ್ತಿಯೇನಿಲ್ಲ, ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾಗಿದ್ದಂತ ಮಾಸ್ಟರ್ ಮಹಾಶಯ ಇವತ್ತು ಧೀಮಂತನಾಗಿದ್ದಾನೆ. ಅವನ ಧೀ ಪ್ರಚೋದಯ ಆಯಿತು, ಅವನ ಮೇಧ ಜಾಗೃತಿ ಆಗಿದೆ. ಏನ್ ಮಾಡ್ತಾ ಇದ್ದಾನೆ? ಅವನು ಬದಲು ಮಾಡ್ಕೊಳ್ತಾ ಇದ್ದಾನೆ. ಯಾರ ಕೃಪೆಯಿಂದ? ಗುರುವಿನ ಕೃಪೆಯಿಂದ. ಸೊ ಹಾಗಾಗಿ ಜಗತ್ತನ್ನ ಬದಲು ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಬದಲು ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಬದಲು ಮಾಡ್ಕೊಂಡ್ರೆ ಜಗತ್ತು ಆಟೋಮೆಟಿಕಲಿ ಸ್ವಾಭಾವಿಕವಾಗಿ ಬದಲಾಗ್ಬಿಡುತ್ತೆ ಅಂತ ಹೇಳಿ ತುಂಬಾ ಜನ ತಿಳಿದವರು ಹೇಳ್ತಾರೆ. ಸೊ ಬುದ್ಧಿವಂತನಾಗಿರುವಂತಹ ಮಾಸ್ಟರ್ ಮಹಾಶಯ ಇವತ್ತು ಧೀಮಂತನಾಗಿದ್ದಾನೆ. ಆ ಸಂಸಾರದ ಬೇಗೆಯಲ್ಲಿ ಬೆಂದು, ಹೇಗೆ ಚಿನ್ನ ಬೆಂಕಿಯಲ್ಲಿ ಬೆಂದಷ್ಟು ಫಳ ಹೇಗೆ ಹೊಳಿತದೋ ಹಾಗೆ ಸಂಸಾರದ ಬೇಗೆಯಲ್ಲಿ ಬೆಂದಂತ ಮಾಸ್ಟರ್ ಮಹಾಶಯ ಗುರುವಿನ ಸಂಸರ್ಗದಿಂದ, ಆ ಜ್ಞಾನಾಗ್ನಿಯಿಂದ, ವೈರಾಗ್ಯದ ಅಗ್ನಿಯಿಂದ, ಭಕ್ತಿಯ ಅಗ್ನಿಯಿಂದ ಈಗ ಆ ಸ್ವರ್ಣ ಹೇಗೆ ಪ್ರಜ್ವಲವಾಗಿ ಹೊಳಿತದೋ ಹಾಗೆ ಮಾಸ್ಟರ್ ಮಹಾಶಯನ ದಿವ್ಯ ವ್ಯಕ್ತಿತ್ವವು ಕೂಡ ಇವತ್ತು ಹೊಳಿತಾ ಇದೆ. ಭಕ್ತನಾಗಿದ್ದಾನೆ, ಒಬ್ಬ ಮುಮುಕ್ಷನಾಗಿದ್ದಾನೆ, ಸತ್ಯ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿದ್ದಾನೆ. ಅವನ ಭಕ್ತಿ ಈಗ ಪರಾಭಕ್ತಿಯಾಗಿ ಪರಿಣಮಿಸಿದೆ. ಭಗವಂತ ವೈಕುಂಠದಲ್ಲೋ ಸ್ವರ್ಗದಲ್ಲೋ ಎಲ್ಲೋ ಇಲ್ಲ, ಭಗವಂತ ಇಲ್ಲೇ ಇದ್ದಾನೆ.
ನನ್ನ ಒಳಗಡೆ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಅವನೇ ಹತ್ತಿರದ ವ್ಯಕ್ತಿ ಎನ್ನುವಂತ ದರ್ಶನವನ್ನ ಪಡೆದಿದ್ದಾನೆ ಅಂತ ಅನುಭವವನ್ನು ಪಡೆದು ಅವನ ಲೌಕಿಕ ಭಕ್ತಿ ರಾಗ ಭಕ್ತಿ ಪರಾಭಕ್ತಿಯಾಗಿ ಮಾರ್ಪಾಡಾಗಿದೆ. ಇನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮಾಸ್ಟರ್ ಮಹಾಶಯ ಎಲ್ಲೆಲ್ಲೂ ಭಗವಂತನ ಕಾಣುವಂತಹ ಮಟ್ಟಕ್ಕೆ ಹೋಗ್ಬಿಟ್ಟ ಇವತ್ತು. ಇದನ್ನೇ ನಾವು ಗೀತೆಯಲ್ಲಿ ಕೂಡ ನೋಡಬಹುದು. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ವಿಶ್ವರೂಪ ದರ್ಶನ ಯುಗದಲ್ಲಿ, ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ರೂಪಮೈಶ್ವರಂ. ದಿವ್ಯಂ ದದಾಮಿ ತೇ ಚಕ್ಷು, ತೇ ಅಂದ್ರೆ ನಿನಗೆ, ದಿವ್ಯಂ ದದಾಮಿ ಕೊಡ್ತೀನಿ. ಏನನ್ನು ಕೊಡೋದು? ದಿವ್ಯಂ ಚಕ್ಷು, ದಿವ್ಯ ಚಕ್ಷುವನ್ನ ಕೊಡ್ತೀನಿ. ಏನಕ್ಕೋಸ್ಕರ? ಪಶ್ಯ, ನೋಡು. ಯಾರನ್ನ? ಏನನ್ನ? ಮೇ ರೂಪಮೈಶ್ವರಂ, ನನ್ನ ವಿಶಿಷ್ಟವಾದ ರೂಪವನ್ನು ನೋಡ್ಲಿಕ್ಕೋಸ್ಕರ ದಿವ್ಯ ಚಕ್ಷುಗಳನ್ನು ಕೊಡ್ತಾ ಇದ್ದೀನಿ ಅಂತ. ಆ ಅಂತರ್ದೃಷ್ಟಿಯನ್ನ, ಅಂತರ್ಜ್ಞಾನವನ್ನ ಒಳಗಡೆ ಇರುವಂತ ಕಣ್ಣನ ಗುರು ತರಿಸ್ತಾನೆ, ಭಗವಂತ ತರಿಸ್ತಾನೆ ಅಂತಂದ್ರೆ ಇದೆ. ಏನ್ ತರಿಸ್ದಾಗ ನಮ್ಗೇನು 2 ಕೊಂಬೆ ಬೆಳೀತದೆಯೇ? ನಮ್ಮ ATM ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆಯೇ? ನಾವು ಇನ್ನೊಂದಷ್ಟು 4 ಫ್ಲಾಟ್ಸ್ ಜಾಸ್ತಿ ಕಟ್ಬೋದಾ? ಇಲ್ಲ, ಇವೆಲ್ಲವೂ ಏನು ಆಗೋದಿಲ್ಲ. ಆದ್ರೆ ನಮ್ಮ ದೃಷ್ಟಿಕೋನ ಬದಲಾಗತ್ತೆ, ನಮ್ಮ ಆಲೋಚನಾ ಶೈಲಿ ಬದಲಾಗತ್ತೆ. ಅಲ್ಲಿವರೆಗೂ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಜಾಸ್ತಿ, ಯಾವ್ದು ಕಡಿಮೆ ಅಂತ ಅನ್ಕೊಂಡಿದ್ವು ಅದೆಲ್ಲವೂ ಕೂಡ ತಳಮಳಕವಾಗಬಹುದು. ಜೀವನದ ಯಥಾರ್ಥತೆ ನಮಗೆ ಗೊತ್ತಾಗುತ್ತೆ. ಅಂತಹ ಒಂದು ದಿವ್ಯ ಚಕ್ಷುವನ್ನ ಭಗವಂತನ ಕೃಪೆಯಿಂದ, ಗುರುವಿನ ಕೃಪೆಯಿಂದ, ಗುರು ಮಹಾರಾಜರ ಕೃಪೆಯಿಂದ ಮಾಸ್ಟರ್ ಮಹಾಶಯ ಪಡೆದ. ಮಾಸ್ಟರ್ ಮಹಾಶಯ ಪಡೆದಿಂದ ಏನಾಯಿತು ಅಂದ್ರೆ ಶ್ರೀರಾಮಕೃಷ್ಣ ಪ್ರತಿಯೊಂದು ಅನುಭವವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಧೀಮಂತ ವ್ಯಕ್ತಿತ್ವವನ್ನ, ಆ ಸಾಮರ್ಥ್ಯವನ್ನು ಪಡ್ಕೊಂಡ್ಬಿಟ್ಟ. ಇನ್ನೊಂದು ಕಡೆ ಹೇಳ್ತಾರೆ ಮಾಸ್ಟರ್ ಮಹಾಶಯ, ಶ್ರೀರಾಮಕೃಷ್ಣ ಕೃಪೆಯಿಂದ ಒಂದ್ಸರಿ ಅವರ ಆಶೀರ್ವಾದದಿಂದ ನನಗೆ ಅವರ ದರ್ಶನ ನನಗೆ ತಿಳಿತು, ಅರ್ಥ ಆಯ್ತು. ಏನ್ ಗೊತ್ತೇನು? ಒಮ್ಮೆ ಶ್ರೀರಾಮಕೃಷ್ಣ ಕೃಪೆಯಿಂದ ನಾನೊಂದ್ಸರಿ ನೋಡಿದೆ, ಕಾಳಿ ದೇವಾಲಯದಿಂದ ಪಂಚವಟಿಯವರೆಗೆ ಇದ್ದಂತ ಪ್ರತಿಯೊಂದು ಕೂಡ ನನಗೆ ಚಿನ್ಮಯ ರೂಪದಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಪ್ರತಿಯೊಂದು ಕೂಡ ಆ ಸಚ್ಚಿದಾನಂದನ ಅಂಶದಿಂದ ಪವಿತ್ರವಾಗಿರುವಂತಹ ಪ್ರಜ್ವಲವಾಗಿ ಕಾಣ್ತಾ ಇರುವಂತೆ ಆಯಿತು. ಪ್ರತಿಯೊಂದು ಕೂಡ ಆ ಚಿದ್ ರೂಪದಂತೆ ಕಾಣ್ಲಿಕ್ಕೆ ಆಯಿತು. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಗಿಡ, ಗಂಟೆ, ಕಲ್ಲು, ಮಣ್ಣು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಕಟ್ಟಡ, ಪ್ರತಿಯೊಂದು ಮರ, ಗಿಡ, ಬಳ್ಳಿ ಏನೇನಿತ್ತೋ ಅದೆಲ್ಲವೂ ಕೂಡ ಚಿನ್ಮಯವಾಗಿದೆ. ಅದೆಲ್ಲೂ ಕೂಡ ಆ ಭಗವಂತನೇ ಇದ್ದಾನೆ. ಭಗವಂತ ಬಿಟ್ಟರೆ ನೇನು ಇಲ್ಲ, ಆ ಸಚ್ಚಿದಾನಂದ ಬಿಟ್ಟರೆ ನೇನು ಇಲ್ಲ ಅನ್ನುವಂಥ ಒಂದು ದಿವ್ಯವಾದ ಅನುಭವ, ಅಲೌಕಿಕವಾದ ಅನುಭವ, ಯಥಾರ್ಥ ಅನುಭವ ನನಗಾಯಿತು ಅಂತೇಳಿ ಶ್ರೀರಾಮಕೃಷ್ಣ ಕೃಪೆಯಿಂದ ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ. ಇದನ್ನೇ ನಾವು ಉಪನಿಷತ್ತಲ್ಲಿ ನೋಡುದು. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀತ ಮಾ ಕೃತ ಕಸ್ಯ ಸ್ವಿದ್ದನಂ. ಭಗವಂತ ಜಗತ್ನಲ್ಲಿ ಏನೇನಿದೆಯೋ ಸಣ್ಣ ಸಣ್ಣ ಅಣು ತುಣಕಾಶ ಎಲ್ಲವೂ ಕೂಡ, ಎಲ್ಲದನ್ನು ಕೂಡ ಆ ಭಗವಂತನಿಂದ ಆಚ್ಛಾದಿಸಲ್ಪಟ್ಟಿದೆ. ಎವ್ರಿಥಿಂಗ್ ಇಸ್ ಕವರ್ಡ್ ಬೈ ಭಗವಾನ್, ಈಶಾ ಭಗವಾನ್. ಇದು ಮಾಸ್ಟರ್ ಮಹಾಶಯನಿಗೆ ಅರ್ಥವಾಯಿತು. ಎಲ್ಲವೂ ಚಿನ್ಮಯವಾಗಿದೆ ಅಂತ ಹೇಳಿ ಮಾಸ್ಟರ್ ಮಹಾಶಯ ಹೇಳ್ತಾನೆ. ಇನ್ನೊಂದ್ಸರಿ ಅವನು ಹೇಳ್ತಾನೆ, ಶ್ರೀರಾಮಕೃಷ್ಣರು ನನಗೆ ಅವರ ಅನುಭವವನ್ನು ಹೇಳಿದ್ರು. ಏನಂತ ಗೊತ್ತೇನು? ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ಪೂಜೆ ಮಾಡ್ತಿರೋ ಸಮಯದಲ್ಲಿ ಆ ಭವತಾನಿ ಕಾಳಿಯ ಮೂರ್ತಿ, ತಾನು, ಅಲ್ಲಿರುವಂಥ ಉಪಕರಣಗಳು, ನೈವೇದ್ಯ ಮತ್ತೆ ಆ ಕಟ್ಟಡ ಎಲ್ಲವೂ ಕೂಡ ಚಿನ್ಮಯ ರೂಪವಾದಂತೆ, ಎಲ್ಲವೂ ಒಂದೇ ಆದಂತೆ ಚಿನ್ಮಯ ರೂಪವಾದಂತೆ ನನಗೆ ಕಾಂಡಿತ್ತು ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು. ಆ ಅನುಭವ ಎಂತ ಅನುಭವ ಅಂತ ನನಗೆ ಅರ್ಥ ಆಯಿತು ಶ್ರೀರಾಮಕೃಷ್ಣ ಕೃಪೆಯಿಂದ ಅಂತ ಹೇಳಿ ಮಾಸ್ಟರ್ ಮಹಾಶಯರು ಮುಂದೆ ಅವರ ಶಿಷ್ಯರ ಹತ್ರ, ಮುಂದೆ ಬಂದಂತ ಭಕ್ತರ ಹತ್ರ ಅವರ ಅನುಭವವನ್ನ ಹೇಳ್ತಾರೆ. ಇಷ್ಟೆಲ್ಲ ಅನುಭವನ ಪಡ್ಕೊಂಡಂತ ಮಾಸ್ಟರ್ ಮಹಾಶಯರಲ್ಲಿ ಯಾವುದೇ ಅಹಂಕಾರವಿರಲಿಲ್ಲ. ಅತ್ಯಂತ ವಿನೀತನಾಗಿದ್ರು ಶ್ರೀರಾಮಕೃಷ್ಣ ಹತ್ರ. ಜೋರಾಗಿ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ನನಗೇನೋ ಗೊತ್ತು, ನಾನೇನೋ ಪಡ್ಕೊಂಡಿದ್ದೀನಿ ಅನ್ನುವಂಥ ಅಹಂಕಾರವನ್ನು ಯಾವತ್ತೂ ಪ್ರದರ್ಶಿಸಲಿಲ್ಲ ಶ್ರೀರಾಮಕೃಷ್ಣ ಮುಂದೆ ಆಗಲಿ, ಯಾರ ಮುಂದೆ ಆಗಲಿ ಈ ಮಾಸ್ಟರ್ ಮಹಾಶಯ. ಇದನ್ನೇ ನರೇಂದ್ರನಾಥ್ ಸ್ವಾಮಿ ವಿವೇಕಾನಂದರು ಮಾಸ್ಟರ್ ಮಹಾಶಯನ ಬಗ್ಗೆ ಹೇಳ್ತಾರೆ. ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಂತೆ ಮಾಸ್ಟರ್ ಮಹಾಶಯರು ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಶ್ರೀರಾಮಕೃಷ್ಣ ಪಾದ ತಲದಲ್ಲಿ ಕೂತು ಅವ್ರು ಯಾವಾಗಲೂ ಕೇಳ್ತಾ ಇದ್ರು. ಅವ್ರು ಯಾವಾಗ ಕೇಳ್ತಾ ಇದ್ರು, ಯಾವ ರೀತಿ ಕೇಳ್ತಾ ಇದ್ರು ಅಂದ್ರೆ, ನಾವೆಷ್ಟೋ ಬಾರಿ ನಾವು ಕೂತ್ಕೊಳ್ತಾ ಇದ್ವಿ, ನಾವೆಲ್ಲ ಯುವಕರು,
ಕೂತ್ಕೊಳ್ತಾ ಇದ್ವಿ. ಶ್ರೀರಾಮಕೃಷ್ಣ ಅವರು ವಿಶೇಷವಾಗಿ ಅದ್ವೈತವನ್ನು ಹೇಳಿದಾಗ, ಎಲ್ಲವೂ ಬ್ರಹ್ಮ, ಎಲ್ಲವೂ ಚಿನ್ಮಯ ಎಂದಾಗ ನಮಗೆ ನಗು ಬರ್ತಾ ಇತ್ತು. ಜಗ್ಗು, ಕೆಟಲ್ಲು, ಇಲ್ಲ ಕೂತಿರುವಂತ ಮಂಚ, ಶ್ರೀರಾಮಕೃಷ್ಣರು, ಆ ಭೌತಾಣಿ ಕಾಳಿ, ಆ ಕಟ್ಟಡ ಎಲ್ಲವೂ ಚಿನ್ಮಯವಂತೆ, ಎಲ್ಲವೂ ಸಚಿದಾನಂದ ಸಾಗರವಂತೆ, ಸಚಿದಾನಂದನೆಂತೆ, ಎಲ್ಲವೂ ಬ್ರಹ್ಮ ಅಂತೆ, ಏನೇನೋ ಹೇಳ್ತಾರೆ ಶ್ರೀರಾಮಕೃಷ್ಣರು. ಅದಕ್ಕೆ ಅವ್ರನ್ನ ಪಾಗಲ, ಅದಕ್ಕೆ ಅವ್ರನ್ನ ಹುಚ್ಚ ಅಂತ ಕರೆಯೋದು ಅಂತೇಳಿ ನಾನು ಆಚೆ ಬಂದು ಹಸನ್ ಮಾತ್ರ ಬೇರೆ ತಮಾಷೆ ಮಾಡ್ತಾ ಇದ್ದೆ. ಆದ್ರೆ ಈ ಮಾಸ್ಟರ್ ಮಹಾಶಯರು ಶ್ರೀರಾಮಕೃಷ್ಣ ಪಾದ ತಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಕೂತು, ಚಕಮಟ್ಲು ಹಾಕೊಂಡು ಕೂತು, ಎವೆಯಿಕ್ಕದೆ ಶ್ರೀರಾಮಕೃಷ್ಣ ನೋಡ್ತಾ ಪ್ರತಿಯೊಂದು ಒಂದೊಂದು ಅವರ ವಿಚಾರಧಾರೆಯನ್ನ, ಅವರ ಒಂದೊಂದು ಸಾಲನ್ನ, ಅವರ ಮುಖವಾಣಿಂದ ಬರ್ತಾ ಒಂದು ಸಾಲವನ್ನು ಕೂಡ ಬಿಡದೆ ಎಲ್ಲವನ್ನು ನುಂಗುವಂತೆ, ಹೊಸದಾಗಿ ನಾವು ಪ್ರತಿಯೊಂದು ಆಹಾರದ ಒಂದೊಂದು ಅಗಳನ್ನು ಹೇಗೆ ನಾವು ನುಂಗುತ್ತೀವೋ ತಿಂತೀವೋ ಅದೇ ರೀತಿ ಶ್ರೀರಾಮಕೃಷ್ಣರ ಉಪದೇಶ ಅಂತ ಒಂದೊಂದು ಸಾಲನ್ನು, ಒಂದೊಂದು ವಿಚಾರಧಾರೆಯನ್ನು ಬಿಡದೆ ಅವರು ನುಂಗುತ್ತಾ ಇದ್ರು, ತೆಗೆದುಕೊಳ್ತಾ ಇದ್ರು, ಸ್ವೀಕರಿಸ್ತಾ ಇದ್ರು. ಅಂತಹ ಭಕ್ತಿ ಶ್ರೀರಾಮಕೃಷ್ಣ ಮೇಲೆ, ಶ್ರೀರಾಮಕೃಷ್ಣ ಉಪದೇಶದ ಮೇಲೆ ಇತ್ತು ಅಂತ ನರೇಂದ್ರನಾಥ್, ಸ್ವಾಮಿ ವಿವೇಕಾನಂದ ಯುವಕ ನರೇಂದ್ರ ಮುಂದೆ ಮಾಸ್ಟರ್ ಮಹಾಶಯನ ಬಗ್ಗೆ ಹೇಳ್ತಾರೆ. ಇನ್ನೊಂದು ಸರಿ ಶ್ರೀರಾಮಕೃಷ್ಣರು ಪರೀಕ್ಷೆ ಮಾಡಬೇಕು ಅಂತ ಕಾಣುತ್ತೆ. ಹಾಗಾಗಿ ಕಾಶಿಪುರದಲ್ಲಿ ಇದ್ದಂತಹ ಶ್ರೀರಾಮಕೃಷ್ಣರು ಆಗಾಗಲೇ ಕ್ಯಾನ್ಸರ್ ಬಂದಿದೆ, ಮಲಗಿದ್ದಾರೆ. ಅವರ ಗಂಟಲಿನ ಹುಣ್ಣು ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾಸ್ಟರ್ ಒಂದ್ಸರಿ ಬಂದಿದ್ದಾರೆ, ರಜಾ ದಿನ ಇತ್ತು ಅಂತ ಕಾಣುತ್ತೆ. ನೋಡು, ನನಗೆ ಹಲವಾರು ದೇವದೇವಿಯರ ದರ್ಶನ ಆಗ್ಬಿಟ್ಟಿದೆ, ಎಷ್ಟು ಅಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಒಂದು ಕೆಟ್ಟು ತಪ್ಪು ಕಲ್ಪನೆ ಬರಲಿಲ್ಲ, ತಪ್ಪು ಆಲೋಚನೆ, ತಪ್ಪು ಚಿಂತನೆ ಬರಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನನಗೆ ಯಾಕೆ ಈ ತರ ಗಂಟ್ಲು ಕ್ಯಾನ್ಸರ್ ಬಂತು, ನನಗೆ ಯಾಕೆ ಈ ರೀತಿ ಕಾಯಿಲೆ ಬಂತು, ವಿಚಿತ್ರವಾಗಿದೆ ಅಲ್ವಾ ಅನ್ನುವಂತಹ ಈ ರೀತಿಯಾದ ಒಂದು ಸಂದೇಹವನ್ನು ಉಂಟು ಮಾಡುವಂತಹ ಸಂದೇಹವನ್ನ ಮಾಸ್ಟರ್ ಮಹಾಶಯನ ಮುಂದೆ ಶ್ರೀರಾಮಕೃಷ್ಣ ಇರ್ತಾರೆ. ಅಸನ್ಮುಖಿ ಆಗ್ತಾ ಮಂದಹಾಸದಿಂದ ಶ್ರೀರಾಮಕೃಷ್ಣ ಹತ್ರ ಮಾಸ್ಟರ್ ಮಹಾಶಯ ಬಂದಿದ್ದಾರೆ. ಠಾಕೂರ್, ಇದನ್ನ ನೀವೇ ತೆಗೆದುಕೊಂಡ್ರಿ, ನಿಮ್ಮ ಇಚ್ಛೆನೇ ಇದನ್ನ ಬಂದಿದೆ. ಹೌದೇ, ಯಾಕೆ ಅಂತ ಕೇಳಿದಾಗ, ನಿಮ್ಮ ಶಿಷ್ಯರನ್ನ ನೀವು ತಯಾರಿ ಮಾಡಿ, ಯಾರ್ಯಾರು ನಿಮ್ಮ ನಿಜವಾದ ಶಿಷ್ಯರು, ಯಾರು ನಿಮ್ಮ ಅಂತರಂಗ ಶಿಷ್ಯರು, ಯಾರು ನಿಮ್ಮ ಬಹಿರಂಗ ಶಿಷ್ಯರು, ನಿಮ್ಮ ಆಂತರ್ಯದ ಶಿಷ್ಯರು ಯಾರು, ನಿಮ್ಮ ಹೊರಗಡೆ ಶಿಷ್ಯ ಯಾರು ಅಂತ ನೀವೆಲ್ಲ ಸರಿ ಮಾಡಬೇಕು. ಅದೆಲ್ಲ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಅವ್ರವ್ರಿಗೆ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ಬೇಕಾಗಿತ್ತು ನೀವು. ಹಾಗಾಗಿ ಈ ಕ್ಯಾನ್ಸರ್ ಅನ್ನುವಂಥ ಒಂದು ರೋಗವನ್ನ ನೀವೇ ನಿಮ್ಮ ಮೇಲೆ ಹಾಕಿಕೊಂಡು ನಮ್ಮ ಹತ್ರ ಎಲ್ಲ ಆಟಾಡ್ತಿರಲ್ಲ ಅಂತ ಹೇಳಿ ಮಾಸ್ಟರ್ ಹೇಳ್ತಾರೆ. ಶ್ರೀರಾಮಕೃಷ್ಣ ಭಕ್ತ, ನಿನಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇತ್ತೀಚೆಗೆ ನಮ್ದೆಲ್ಲ ಸೀಕ್ರೆಟ್ಸ್ ನಿನಗೆ ಗೊತ್ತಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತೇಳಿ ನೋಡಿದ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲೂ ಕಾಣ್ಬೋದು. ಒಮ್ಮೆ ಶ್ರೀಮಾತೆಯವರ ಅನುಭವಕ್ಕೆ ಬರುವಂತಹ ಘಟನೆ. ಶ್ರೀಮಾತೆಯವರು ಯಾವುದೋ ಕಾರಣಕ್ಕೆ ಅವರ ಕೋಣೆಯಿಂದ ಆಚೆಗೆ ಬರ್ತಾರೆ. ಶ್ರೀರಾಮಕೃಷ್ಣ ಓಡಿ ಹೋಗ್ತಾ ಇದನ್ನು ನೋಡ್ತಾರೆ. ಗಂಟ್ಲು ಕ್ಯಾನ್ಸರ್ ಬಂದು ಶರೀರ ಜರ್ಜರಿತವಾಗಿದೆ, ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಪಕ್ಕಕ್ಕೆ ತಿರುಗ್ಲಿಕ್ಕೂ ಶ್ರೀರಾಮಕೃಷ್ಣಗೆ ಆಗ್ತಿರ್ಲಿಲ್ಲ. 2-3 ಜನರ ಸಹಾಯದಿಂದ ಪಕ್ಕಕ್ಕೆ ತಿರುಗ್ತಾ ಇದ್ರು. ಇದೆಲ್ಲ ನಾವು ಶ್ರೀರಾಮಕೃಷ್ಣ ಜೀವನವನ್ನ ಓದಿದಾಗ ನಾವು ಕಾಣ್ತೀವಿ. ಅಂತ ಶ್ರೀರಾಮಕೃಷ್ಣ ಒಬ್ಬ ಯುವಕ ಓಡುವಂತೆ ಶ್ರೀರಾಮಕೃಷ್ಣ ಓಡ್ತಾ ಇರುವಂತದನ್ನು ಕಾಣ್ತಾರೆ ಶ್ರೀಮಾತೆಯವರು. ಇದೆಲ್ಲೋ ಪ್ರಾಯಶಃ ನನಗೆ ಹಗಲ್ಗನ್ಸ ನಾನು ಕಾಣ್ತಾ ಇದ್ದೀನಿ ಅಂತ ಶ್ರೀಮಾತೆಯವರಿಗೆ ಅವ್ರ ಮೇಲೆ ಅವ್ರಿಗೆ ಸಂದೇಹ ಬರುತ್ತೆ. ಶ್ರೀರಾಮಕೃಷ್ಣರು ಉಳ್ಕೊಳ್ತಾ ಇದ್ದಂತ ಕೋಣೆಗೆ ಮಾತೆಯವರು ಹೋಗಿ ನೋಡ್ತಾರೆ. ಅವರ ಹಾಸಿಗೆ ಖಾಲಿಯಾಗಿದೆ, ಯಾವ ಭಕ್ತರು ಇಲ್ಲ, ಯಾವ ಶಿಷ್ಯಂದ್ರು ಇಲ್ಲ. ಶ್ರೀಮಾತೆಯವರು ಮತ್ತೆ 2-3 ಸಾರಿ ಅವರ ಕಣ್ಣನ್ನು ಉಜ್ಜಿ ಮತ್ತೆ ನೋಡ್ತಾರೆ, ನಾನು ಒಂದು ಕನ್ಸನ್ನು ಕಾಣ್ತಾ ಇದ್ದೀನ ಅಂತ ಹೇಳಿ. ಇಲ್ಲ, ಆಮೇಲೆ ನೋಡ್ತಾರೆ ಶ್ರೀರಾಮಕೃಷ್ಣ ಓಡ್ತಾ ಇದ್ದಿದ್ದು. ಕೆಲವು ಕ್ಷಣಗಳಾದ್ಮೇಲೆ ಶ್ರೀರಾಮಕೃಷ್ಣ ಓಡಿ ಬಂದು ಮಲಗಿ ಆಯಾಸದಿಂದ ಎದುರಿಸಿ ಬಿಡ್ತಾ ಇದ್ರು. ಶ್ರೀಮಾತೆಯವರು ಕೇಳ್ತಾರೆ, ಎಲ್ಲಿ ಹೋಗಿದ್ರಿ? ಶ್ರೀರಾಮಕೃಷ್ಣ ಏನೂ ಗೊತ್ತಿಲ್ಲ. ನಾನೆಲ್ಲಿ ಹೋಗಿದ್ದೆ? ಇಲ್ಲೇ ಇದ್ದೀನಿ. ಇಲ್ಲ, ಎಲ್ಲಿ ಹೋಗಿದ್ರಿ ಹೇಳಿ. ಪಕ್ಕಕ್ಕೆ ತಿರುಗ್ಲಿಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ಶಿಷ್ಯರ ಸಹಾಯದಿಂದ, ಭಕ್ತರ ಸಣ್ಣ ಪಕ್ಕಕ್ಕೆ ನಾನು ತಿರುಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗೋದು? ಯಾರು ಕೂಡ ಇಲ್ಲ, ಎಲ್ಲ ಯುವಕರು ಕೂಡ ಎಲ್ಲೆಲ್ಲೋ ಹೊರಟೋಗಿದ್ದಾರೆ. ಅವ್ರ ಸಹಾಯದಿಂದ ನಾನು ಎದ್ದೊಳ್ಲಿಕ್ಕೂ ಆಗ್ತಾ ಇಲ್ಲ, ನಾನು ಎಲ್ಲಿ ಹೋಗೋದು ಅಂತ ಶ್ರೀಮಾತೆಯವರ ಹತ್ರ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನು ಗೊತ್ತಿದೆ, ನಾನು ನೋಡಿದೆ ನೀವು ಓಡಿ ಹೋಗ್ತಾ ಇದ್ದನ್ನ, ಸುಮ್ಮನೆ ಕತೆ ಹೇಳ್ಬಿಡಿ ನನ್ನ ಹತ್ರ. ಎಲ್ಲಿ ಹೇಳ್ಬಿದ್ರಿ, ಏನಕ್ಕೆ ಹೋಗಿದ್ರಿ ಹೇಳ್ಬಿಡಿ ಅಂತ. ಓ, ನೀನು ನೋಡ್ಬಿಟ್ಟಿಯಾ? ಸರಿ. ಅಲ್ಲಿ ಖರ್ಜೂರದ ಮರದ ಹತ್ರ ನರೇನು ಮತ್ತು ಇನ್ನು ಯುವಕರೆಲ್ಲ ಹೋಗ್ತಾ ಇದ್ರು. ಆ ಖರ್ಜೂರದ ಮರದ ಕೆಳಗೆ ಒಂದು ನಾಗರಹಾವಿದೆ. ಇವ್ರು ಹೋದಾಗ ಇವರೆಲ್ಲ ಯುವಕರು, ಇವ್ರಿಗೆ ಯಾವುದೇ ಮನಸ್ಸಿನ ಮೇಲೆ ಇಲ್ದಿರ್ಬೋದು, ಏನೋ ಮಾತಾಡ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಆ ನಾಗರಹಾವಿಂದ ಕಚ್ಚಿಬಿಟ್ಟಿತ್ತು ಇವ್ರಿಗೆ. ಹಾಗಾಗಿ ಅದಕ್ಕೇನು ಆಗಬಾರ್ದು ಅಂತೇಳಿ ನಾನು ಅವ್ರು ಹೋಗ್ತಿರುವಂತ
ನಾರ್ಮಲ್ ದಾರಿಯಲ್ಲಿ ಬಿಟ್ಟು ರಾಜಮಾರ್ಗ ಒಳಗಡೆ ಇರುವಂತಹ ಗುಪ್ತ ಮಾರ್ಗ ಇರುತ್ತಲ್ಲ, ಅದರ ಶಾರ್ಟ್ ಕಟ್ ಅಲ್ಲಿ ಓಡಿ ಹೋಗಿ ಆ ನಾಗರಾವ್ ಹೇಳಿದೆ, ಆ ಯುವಕರು ಬರ್ತಾ ಇದ್ದಾರೆ, ನೀನು ತೊಂದರೆ ಮಾಡಬೇಡ, ನಿನ್ನಿಂದ ಹೊರಟು ಹೋಗು ಅಂತೇಳಿ ಆ ನಾಗರಾವ್ ಹೇಳಿ ಬಂದ್ಬಿಟ್ಟಿದ್ದೇನೆ, ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ, ಹಾಗೆ ನೀನು ಯಾರಿಗೂ ಹೇಳಬೇಡ ಅಂತೇಳಿ ಶ್ರೀಮಾತೆ ಹತ್ರ ಹೇಳ್ತಾರೆ ಶ್ರೀರಾಮಕೃಷ್ಣ. ಗಂಟ್ಲು ಕ್ಯಾನ್ಸರ್ ಬಂದು ಶರೀರ ಜರ್ಜರಿತವಾಗಿ ಒಂದು ಜಸ್ಟ್ ಮೂಳೆಯ ಮೇಲೆ ಒಂದು ಚರ್ಮದ ಹೊದಿಕೆ ಆಗಿರುವಂತ ಕಾಣುವಂತಹ ಭಾವಚಿತ್ರವನ್ನು ನೋಡಿದ್ರೆ ನಮ್ಗೆಲ್ಲ ಕಾಣುತ್ತೆ. ಅಂತಹ ಶ್ರೀರಾಮಕೃಷ್ಣರು ಯುವಕನಾಗಿ ಒಬ್ಬ ಯುವಕ ಓಡಿ ಹೋಗೋದಂದ್ರೆ ಏನು ಅಂತಂದ್ರೆ ಇದೆಲ್ಲವೂ ಅವರ ಲೀಲಾ ಕಾರ್ಯ. ನಮಗಿದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನೇ ಶ್ರೀರಾಮಕೃಷ್ಣ ಹತ್ರ ಮಾಸ್ಟರ್ ಹೇಳ್ತಾರೆ, ಈ ಗಂಟ್ಲು ಕ್ಯಾನ್ಸರ್ ಇವೆಲ್ಲವೂ ಕೂಡ ನೀವೇ ಇಚ್ಛೆ ಪಟ್ಟು ಇದನ್ನು ನೀವು ನಿಮ್ಮ ಮೇಲೆ ಹಾಕಿಕೊಂಡ್ರು. ಯಾಕೆ? ನಿಮ್ಮ ಲೀಲಾ ಕಾರ್ಯದ ಇದು ಕೂಡ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಮಾಸ್ಟರ್ ಹೇಳಿದ್ರು. ಈ ಘಟನೆಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂತ ಪ್ರಾಯಶಃ ನಿಮಗೆ ಪ್ರಶ್ನೆ ಬರ್ತಿರ್ಬೋದು. ಇದೆಲ್ಲ ಅರ್ಥ ಆದಾಗ ಮಾತ್ರ ಅವತಾರ ಅಂದ್ರೆ ಏನು ಅಂತೇಳಿ ನಮಗೆ ಗೊತ್ತಾಗೋದು. ಶ್ರೀರಾಮಕೃಷ್ಣ ಯಾರು ಅಂದ್ರೆ, ಶ್ರೀರಾಮಕೃಷ್ಣ ಅವರ ಭಾವಚಿತ್ರವನ್ನು ನಾವು ನೋಡ್ತೀವಿ, ನೋಡಿದಾಗ ನಮಸ್ಕಾರವನ್ನು ಮಾಡ್ತೀವಿ, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಥಾಶಕ್ತಿ ನಾವು ಅವ್ರಿಗೆ ನಮಸ್ಕಾರಗಳು ಇತ್ಯಾದಿಗಳೆಲ್ಲ ಮಾಡ್ತಾ ಇರ್ತೀವಿ. ಶ್ರೀರಾಮಕೃಷ್ಣರು ಅಂತಂದ್ರೆ ಅದೊಂದು ಭಾವಚಿತ್ರ, ಅದೊಂದು ರೂಪ, ಅದೊಂದು ದೇಹ ಅಷ್ಟೇ ಅಲ್ಲ. ಶ್ರೀರಾಮಕೃಷ್ಣರು ಅಂದ್ರೆ ಅದೊಂದು ಅನಂತ ಸದ್ಗುಣಗಳ ಆಗರ, ಅತ್ಯಂತ ಉನ್ನತವಾದ ಜೀವನವನ್ನು ನಡೆಸಿರುವಂತಹ ಒಂದು ವಿಶೇಷವಾದ ಭವ್ಯವಾದ ದಿವ್ಯವಾದ ಮೂರ್ತಿ ಕೂಡ. ಸೊ ನಾವು ಯಾವಾಗ ಧ್ಯಾನವನ್ನು ಮಾಡ್ತೀವೋ, ಧ್ಯಾನದಲ್ಲಿ 3 ರೀತಿಯ ಧ್ಯಾನ ಬರ್ತದೆ. ಒಂದು ರೂಪ ಧ್ಯಾನ, ಪ್ರಾಯಶಃ ನಮ್ಮೆಲ್ಲ ಗುರುಗಳು ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಶ್ರೀರಾಮಕೃಷ್ಣರ ಚಿನ್ಮಯ ರೂಪವನ್ನ ನಾವು ಭಾವಿಸ್ಕೊಂಡು ಆ ಭಾಗದ ಒಂದೊಂದೇ ಶ್ರೀರಾಮಕೃಷ್ಣರ ಭಾಗವನ್ನ, ದೇಹದ ಭಾಗವನ್ನ ಧ್ಯಾನ ಮಾಡಿ, ಆಮೇಲೆ ಇಡೀ ಶ್ರೀರಾಮಕೃಷ್ಣರ ದೇಹವನ್ನ ನಾವು ಭಾವಿಸ್ಕೊಂಡು ನಾವು ಧ್ಯಾನವನ್ನು ಮಾಡಬೇಕು ಅಂತ. ಈ ರೂಪ ಧ್ಯಾನ. ಎಷ್ಟೋ ಬಾರಿ ನಮ್ಮ ಮನಸ್ಸು ವಿಫಲವಾದಾಗ, ಅನೇಕ ರೀತಿಯ ಸಂಕಷ್ಟಗಳು ಬಂದಾಗ ನಾವು ಮನಸ್ಸು ಕೂತ್ಕೊಂಡು ಧ್ಯಾನವನ್ನು ಮಾಡ್ತೀವಿ ಅಂತ ಕೂತ್ಕೊಂಡ್ರು ಕೂಡ ಧ್ಯಾನವನ್ನು ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ. ಅಂತ ಸಮಯದಲ್ಲಿ ಹಿರಿಯ ಸನ್ಯಾಸಿಗಳು ಹೇಳ್ತಾರೆ, ನೀವು ಗುಣಧ್ಯಾನವನ್ನು ಮಾಡಿ, ಇಲ್ಲ ಲೀಲಾಧ್ಯಾನವನ್ನು ಮಾಡಿ ಅಂತ. ಏನು ಈ ಗುಣಧ್ಯಾನ ಲೀಲಾಧ್ಯಾನ ಅಂತಂದ್ರೆ, ಶ್ರೀರಾಮಕೃಷ್ಣರು ಮಹಾಭಕ್ತರು ಅಂತ ನಾವೆಲ್ಲ ಕೇಳಿದ್ದೀವಿ. ಅವರು ಎಂಥ ಭಕ್ತಿ ಪ್ರದರ್ಶನವಾಗಿತ್ತು ಶ್ರೀರಾಮಕೃಷ್ಣ ಜೀವನದಲ್ಲಿ ಅಂತ ನಾವೆಲ್ಲ ಅವರ ಜೀವನವನ್ನು ಓದಿರೋರಿಗೆಲ್ಲ ನಮ್ಗೆ ಗೊತ್ತಿರುತ್ತೆ. ಆ ಒಂದೊಂದು ಘಟನೆಯನ್ನ ನಾವು ಕೂಡ ನೆನಪಿಸ್ಕೊಳ್ಬಹುದು. ಯಾವಾಗ ಘಟನೆಗಳನ್ನ ನೆನಪಿಸ್ಕೊಳ್ತಾ ಇತ್ತು, ದಕ್ಷಿಣೇಶ್ವರ, ಭವತಾರಣಿ ಕಾಳಿಯ ಮಂದಿರ, ನಾನು ಕೂಡ ಅಲ್ಲೊಬ್ಬ ಕೂತಿದ್ದೇನೆ. ಶ್ರೀರಾಮಕೃಷ್ಣರು ಭವತಾರಣಿ ಕಾಳಿಯನ್ನ ಕಾಣಬೇಕು ಅಂತೇಳಿ ವಿಹ್ವಲರಾಗಿ ಅಳ್ತಾ ಇದ್ದಾರೆ. ಅವರ ಹತ್ತು ಅವರ ಬಟ್ಟೆ ಎಲ್ಲ ನೆಂದು ಹೋಗಿದೆ. ಹಲವಾರು ದಿವಸಗಳು, ತಿಂಗಳುಗಳು, ಹಾಗೆ 4 ವರ್ಷ ಹೆಚ್ಚು ಕಡಿಮೆ ಆಗಿರುವಂತ ಸಮಯದಲ್ಲಿ ಇನ್ನ ಭಗವಂತನ ಕಾಣದೆ ಇರುವಂತ ಇದೇಕಾದ್ರೂ ಇನ್ನೇನು ಈ ಜೀವ ಅಂತೇಳಿ ಆ ಭವತಾರಣಿ ಕಾಳಿಯ ಮಂದಿರದಲ್ಲಿರುವಂತ ಕತ್ತಿಯನ್ನು ತೆಗೆದುಕೊಂಡು ಅವರ ಶಿರಶ್ಛೇದವನ್ನು ಮಾಡಿಕೊಳ್ಳುವಂತ ಶ್ರೀರಾಮಕೃಷ್ಣ ಇದ್ರು. ಆಗ ಆ ದೇವಿ ಪ್ರತ್ಯಕ್ಷಳಾದ್ಲು. ಎಂತ ಮಹಾಭಕ್ತ ಶ್ರೀರಾಮಕೃಷ್ಣರು. ಈ ರೀತಿಯ ಘಟನೆಗಳನ್ನು ನಾವು ನೆನಪಿಸ್ಕೊಂಡಿದ ತಕ್ಷಣ ನಮ್ಮ ಮನಸ್ಸು ಅತ್ಯಂತ ವೇಗವಾಗಿ ಅದು ಉಪಶಮನವಾಗಿಬಿಡುತ್ತೆ. ಇದು ಕೂಡ ಇನ್ನೊಂದು ರೀತಿಯ ಧ್ಯಾನ. ನಾವೆಲ್ಲರೂ ಭಕ್ತರು. ಶ್ರೀರಾಮಕೃಷ್ಣರು ಭಕ್ತರನ್ನು ಕಾಪಾಡ್ತಾರೆಯೇ, ನಾವು ನಮ್ಮನ್ನು ಕಾಪಾಡ್ತಾರೆ ಅಂತ ಹಲವಾರು ಬಾರಿ ಸಂಶಯ, ಪ್ರಶ್ನೆಗಳು ನಮ್ಗೆಲ್ಲ ಬರ್ತಾ ಇರುತ್ತೆ. ಈ ಪ್ರಶ್ನೆ ಬಂದಾಗ ಹೇಗೆ ರೋಗಾವಸ್ಥೆಯಲ್ಲಿದ್ದು ಮೃತ್ಯುವಿನ ದವಡೆಗೆ ಹೋಗುವಂತಹ ಸಮಯದಲ್ಲಿ ಶ್ರೀರಾಮಕೃಷ್ಣರು ಅವರ ಯುವಕ ಶಿಷ್ಯರನ್ನು ಕಾಪಾಡಬೇಕು ಅಂತ ಹೇಳಿ ಬೇರೆ ದಾರಿಯಲ್ಲಿ ಹೋಗಿ ಆ ನಾಗರ ಹಾಗೆ ನೀನು ಹೋಗ್ಬಿಡು ಇಲ್ಲಿಂದ ಅಂತ ಹೇಳಿ ಬಂದಿರುವಂತಹ ಘಟನೆ ನಮಗೆ ನೆನಪಾದಾಗ ಅವ್ರನ್ನೆಲ್ಲ ಕಾಪಾಡಿದ್ರಲ್ಲ, ನಮ್ಮನ್ನು ಕಾಪಾಡ್ತಾ ಇರುವಂತ ಒಂದು ದೃಢವಾದ ನಂಬಿಕೆ, ವಿಶ್ವಾಸ ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಲೀಲೆಗಳನ್ನ ಕೂಡ ನಾವು ತಿಳ್ಕೊಂಡಿರಬೇಕು. ಅವಾಗ ಈ ಲೀಲಾ ಧ್ಯಾನವನ್ನು ಮಾಡಿದಾಗ ಅವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ಶ್ರದ್ಧೆ ಜಾಸ್ತಿ ಆಗುತ್ತೆ. ನಮ್ಮ ಮನಸ್ಸು 10 ಕಡೆ ಹರಿದು ಹಂಚಿ ಹೋದಾಗ, ನಮ್ಮ ಮನಸ್ಸಲ್ಲಿ ನಾನಾ ತುಮುಲಗಳು ಬಂದಾಗ ನಮ್ಗೆ ಯಾವುದೇ ವೈಫೈ ಇಲ್ಲ, ಇಂಟರ್ನೆಟ್ ಇಲ್ಲ, ವಾಟ್ಸಪ್, ಫೇಸ್ಬುಕ್ ಇಲ್ಲ, ಸೀರಿಯಲ್ಗಳು ಬೇಕಾಗಲ್ಲ. ಶ್ರೀರಾಮಕೃಷ್ಣೇ ನಮ್ಗೆ ಸಾಕಾಗ್ತಾರೆ. ಈ ದೃಷ್ಟಿಯಿಂದ ಕೂಡ ನಾವು ಇವರ ಜೀವನದ, ಶ್ರೀರಾಮಕೃಷ್ಣರ, ನಮ್ಮ ಗುರುಗಳ, ನಮ್ಮ ಇಷ್ಟ ದೇವರ, ಅವರ ಜೀವನದ ಒಂದೊಂದು ಘಟನೆಗಳನ್ನ ಕುಲಂಕುಷವಾಗಿ ಆಳವಾಗಿ ನಾವು ತಿಳ್ಕೊಂಡಿರಬೇಕು. ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ನಮ್ಗೆಲ್ಲ ಸಹಾಯ ಆಗುತ್ತೆ. ಮತ್ತೆ ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ಬಂದಾಗ ಇವೆಲ್ಲವೂ ಕೂಡ ಮಂತ್ರ ಔಷಧಿಯಂತೆ, ಸಂಜೀವನಿಯಂತೆ ಇವೆಲ್ಲವೂ ನಮ್ಮನ್ನ ಕಾಪಾಡುತ್ತೆ. ಹಾಗಾಗಿ ನಾವು ಆಳವಾಗಿ ಅಧ್ಯಯನ ಮಾಡಬೇಕು. ನ್ಯೂಸ್ ಪೇಪರ್ ಓದಿದ ರೀತಿಯಲ್ಲಿ ದಿವ್ಯತೆಯರ ಜೀವನವನ್ನ, ಶಾಸ್ತ್ರಗಳನ್ನ ಓದಬಾರದು. ಸ್ವಾಮೀಜಿ ಇವತ್ತೊಬ್ಬ ಯುವಕ ಬಂದಿದ್ದ.
ಸುಮಾರು 5 ಕಾಲಿಗೆ. ಸ್ವಾಮಿ ವಿವೇಕಾನಂದ ನಾನು ಓದಿದ್ದೀನಿ, ಸ್ವಾಮಿ ವಿವೇಕಾನಂದ ಅವ್ರದ್ದು ಪುಸ್ತಕಗಳೆಲ್ಲ ಓದಿದ್ದೀನಿ. ಆದ್ರೆ ನನ್ನ ಸಮಸ್ಯೆ ಇದೆ ಏನಂತಂದ್ರೆ ನನ್ನ ಮೇಲೆ ನನ್ಗೆ ಯಾಕೋ ನಂಬಿಕೆ ಬರ್ತಲ್ಲ, ಏನ್ ಮಾಡ್ಲಿ ಅಂತ. ಒಬ್ಬ ಯುವಕ, ತರುಣ, ಡಿಗ್ರಿ ಸ್ಟೂಡೆಂಟು, ಅವನು ಹೇಳ್ತಾನೆ ಸ್ವಾಮಿ ವಿವೇಕಾನಂದ ಬಗ್ಗೆ ನಾನೆಲ್ಲ ಓದಿದ್ದೀನಿ, ಸ್ವಾಮಿ ವಿವೇಕಾನಂದ ಜೀವನವನ್ನೆಲ್ಲ ಓದಿನಿ, ಆದ್ರೆ ನನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಏನ್ ಮಾಡ್ಬೇಕು ಹೇಳಿ ಅಂತ. ಅಂದ್ರೆ ಅರ್ಥ ಏನು, ಸ್ವಾಮಿ ವಿವೇಕಾನಂದ ಜೀವನ ನ್ಯೂಸ್ ಪೇಪರ್ ಓದಿದನ್ನು ಬಿಟ್ರೆ ಸ್ವಾಮಿ ವಿವೇಕಾನಂದ ಅವನು ಒಳಗಡೆ ಹೋಗಿಲ್ಲ, ಸ್ವಾಮಿ ವಿವೇಕಾನಂದ ಅವನಿಗೆ ಅರ್ಥ ಆಗಿಲ್ಲ. ಸ್ವಾಮಿ ವಿವೇಕಾನಂದ ಏನಾದ್ರು ಅವ್ನಿಗೆ ಅರ್ಥ ಆಗಿದ್ದಿದ್ರೆ ಅವನ ಮೇಲೆ ಅವನಿಗೆ ಆತ್ಮವಿಶ್ವಾಸ ಚೆನ್ನಾಗಿ ಜಾಗೃತವಾಗಿರ್ತಿತ್ತು. ಹಾಗಾಗಿ ನಾವೆಲ್ಲ ಓದಿರ್ತೀವಿ, ನಾವೆಲ್ಲ ವಚನವೇದ ಓದಿದ್ದೀವಿ, ಶ್ರೀರಾಮಕೃಷ್ಣ ಓದಿದ್ದೀವಿ, ಶಾರದಾದೇವಿ ಓದಿದ್ದೀವಿ, ಸ್ವಾಮಿ ವಿವೇಕಾನಂದ ಓದಿದ್ದೀವಿ ಅಂತ ಅನ್ಕೊಳ್ತಾ ಇರ್ತೀವಿ. ನಾವು ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ ಜಗತ್ತಿಗೆ ಅಷ್ಟೇ. ಸೊ ನಮ್ಮಲ್ಲಿರುವ ಮೂರ್ಖತ್ವ, ಅಜ್ಞಾನತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಭಗವಂತನ ಹತ್ರ ಹೆಚ್ಚೆಚ್ಚು ಹತ್ರ ಹೋಗ್ತಾ ಇರ್ತೀವಿ. ಅವಾಗ ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂತ ಖಾತ್ರಿ ನಮಗೆ ಸಿಗುತ್ತೆ. ಹೆಚ್ಚೆಚ್ಚು ಮೃತ್ಯುವಿನ ಹತ್ರ ನಾವು ಹೋದಂತೆ ಆ ಭಗವಂತ ನಮ್ಗಿದ್ದಾನೆ, ಅವನು ಕಾಪಾಡ್ತಿದ್ದಾನೆ, ಇಲ್ಲ ಯಾರು ನಮ್ಮನ್ನಿದ್ದಾರೆ ಕೇಳೋರು, ನಮ್ಮನ್ನೊಬ್ಬರು ನೋಡ್ಕೊಳ್ಳೋರು ಇದ್ದಾರೆ ಎಂದಾಗ ಅದು ಎಷ್ಟು ನಮ್ಗೆ ಒಂದು ಸೆಕ್ಯೂರಿಟಿ ಸಿಗುತ್ತೆ ನೋಡಿ, ಲೈಫ್ ಸೆಕ್ಯೂರಿಟಿ. ಭಗವಂತನೇ ಇದ್ದಾನೆ ಅನ್ನುವಂಥ ಸೆಕ್ಯೂರಿಟಿ ನಮ್ಗೆ ಸಿಕ್ಬಿಟ್ಟ, ಭಗವಂತ ನಮ್ಗೆ ಸೆಕ್ಯೂರ್ ಆಗಿದ್ದಾನೆ ಅಂತ ನಮ್ಗೆ ಅದು ಖಾತ್ರಿ ಆಗ್ಬಿಡ್ತು ಅಂದ್ರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಅಂತ ಖಾತ್ರಿ ಆಗ್ಬೇಕು ಅಂದ್ರೆ ಆಳವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಘಟನೆಯನ್ನು ಕೂತ್ಕೊಂಡು ಕೂಲಂಕುಷವಾಗಿ ಚಿಂತನೆಯನ್ನು ಮಾಡಿದಾಗ ನಮ್ಗೆಲ್ಲವೂ ಕೂಡ ಖಾತ್ರಿ ಆಗ್ತಾ ಇರುತ್ತೆ. ಅವರ ಮೇಲೆ ನಂಬಿಕೆ, ವಿಶ್ವಾಸವು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಹೆಚ್ಚು ಪ್ರತಿಯೊಂದು ಪ್ರಾರ್ಥನೆಯು ಕೂಡ ಮನಸ್ಸಿನಿಂದ ಬರ್ತಾ ಇರುತ್ತೆ. ಬಂದಾಗ ಅವನ ಕೃಪೆಯೂ ಕೂಡ ನಮ್ಗೆ ಹೆಚ್ಚೆಚ್ಚು ಆಗ್ತಾ ಇರುತ್ತೆ. ಅವಾಗ ಹೆಚ್ಚೆಚ್ಚು ಅತ್ಯಂತ ಶೀಘ್ರವಾಗಿ, ವೇಗವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಮುಂದುವರಿಬಹುದು. ಹಾಗಾಗಿ ಈ ಒಂದು ದೃಷ್ಟಿಕೋನದಿಂದ ಈ ರೀತಿಯಾದ ಚಿಂತನ ಮಂಥನವನ್ನ ನಾವೆಲ್ಲರೂ ಮಾಡಬೇಕು. ಭಗವಾನ್ ಶ್ರೀರಾಮಕೃಷ್ಣರು ಹೇಗೆ ಮಾಸ್ಟರ್ ಮಹಾಶಯನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಕೃಪೆಯನ್ನ ಮಾಡಿದ್ರು, ಆ ರೀತಿ ಕೃಪೆಯನ್ನು ನಮ್ಮ ಎಲ್ಲರ ಮೇಲೆ ಮಾಡಲಿ ಅಂತ ಯೋಗ್ಯ ಒಂದು ಉಪಕರಣವನ್ನ ಆ ಭಗವಂತ ನಮ್ಮೆಲ್ಲರ ಮೇಲೆ ಮಾಡಲಿ ಅಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಅವನಲ್ಲಿ ಪ್ರಾರ್ಥಿಸ್ತಾ ಈ ಕೆಲವೊಂದು ಮಾತ್ರ ಪುಷ್ಪಗಳನ್ನ ಅವರ ಪಾದಾರದ ಮೇಲೆ ಸಮರ್ಪಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.